ಸೊ ನಮಸ್ತೆ. ಇವತ್ತಿನ ಸೆಷನ್ ಜಯರಾಜ್ ಅವರು ಇದ್ದಾರೆ. ಜಯರಾಜ್ ಅವ್ರ ಬಗ್ಗೆ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಈಸ್ ಆಲ್ಸೋ ಈಸ್ ಫಾರ್ಮರ್ BBMP ಕಮಿಷನರ್, IAS ಆಫೀಸರ್ ಕೂಡ ಆಗಿದ್ರು. ಅಂಡ್ ಬೆಂಗಳೂರಲ್ಲಿ ಸುಮಾರು ತರ ಎಲ್ಲಾ ತರ ಗವರ್ಮೆಂಟ್ ಏಜೆನ್ಸೀಸ್, ಎಲ್ಲಾ ತರ ಪ್ಯಾರಾಸ್ಟೇಟಲ್ ಏಜೆನ್ಸೀಸ್ ಅಲ್ಲೂ ಕೆಲಸ ಮಾಡಿದ್ದಾರೆ. ಅಡಿಷನಲ್ ಸೆಕ್ರೆಟರಿ ಕೂಡ ಆಗಿದ್ದಾರೆ ಫಾರ್ ದ ಗವರ್ಮೆಂಟ್ ಆಫ್ ಕರ್ನಾಟಕ. ಅಂಡ್ ಈ ಎಂಟೈರ್ B-CLIP ಪ್ರೋಗ್ರಾಮ್ ಅನ್ನೋದ್ರದ್ದು ಇನ್ಸೆಪ್ಷನ್ ಇಂದ ಇವತ್ತಿನ ತನಕನೂ ಹ್ಯಾಸ್ ಬೀನ್ ಒನ್ ಆಫ್ ದ ಡ್ರೈವಿಂಗ್ ಫೋರ್ಸಸ್. ಸೊ ಇದ್ರ ಬಗ್ಗೆ ಇನ್ ಅಂಡ್ ಔಟ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇವತ್ತಿನ ಸೆಷನ್ ನಾವು ಅರೇಂಜ್ ಮಾಡಿರೋದು ಹೇಗೆ ಅಂತಂದ್ರೆ, ಇಟ್ಸ್ ಬೇಸಿಕ್ಲಿ ಲೈಕ್ ಆಸ್ಕ್ ಮಿ ಎನಿಥಿಂಗ್. ನಿಮ್ಗೆ ಯಾವುದೇ ತರ ಏನೇ ತರ ಪ್ರಶ್ನೆ ಇದ್ರೂ ಯು ಕ್ಯಾನ್ ಆಸ್ಕ್. ನಾ ಹೇಳಿದ್ನಲ್ಲ, ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು ಯುವರ್ ವರ್ಕ್. ನಿಮ್ಮ ಪ್ರಾಜೆಕ್ಟ್ ಇರ್ಬೋದು, ಗವರ್ನೆನ್ಸ್ ಬಗ್ಗೆ ಇರ್ಬೋದು, ಮತ್ತೆ ಈ ಒಂದು ಟೈಮ್ ಅಲ್ಲಿ ಹೇಗೆ ಅರ್ಬನ್ ಗವರ್ನೆನ್ಸ್ ಅನ್ನೋದ್ರ ಬಗ್ಗೆ ಮಾಡಿಫೈ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಒಂದ್ ಸ್ವಲ್ಪ ಸ್ಟೋರೀಸ್ ಅವ್ರ ಕೈಲಿ ಕೇಳೋಣ ಅಂತ ಇರುತ್ತೆ. ಸೊ ಫ್ಲೋರ್ ಇಸ್ ಓಪನ್ ಟು ಆಲ್. Namaskara. Thank you, Ganesh. Thank you, Raghu. And it's a pleasure to again meet our dear young colleagues in B-CLIP. Nanu, what I want to speak is about one principal quality of leadership, which is leadership, principal quality, and how all of us must really get into that in order to be effective elected people. That is the key. And I want to engage you in that subject on the basis of my limited experience and knowledge and background. And I want you to think about it. Nan ಹೆಚ್ಚು ಮಾತಾಡೋದಿಲ್ಲ. I'll speak briefly, and then I want you to also please reflect on it and give me your views. So ನಾನು ಈಗಾಗಲೇ ನಿಮ್ಗೆ ಗೊತ್ತಿರೋ ಹಂಗೆ I have been in the IAS for more than 34 years. And as Ganesh said, I have seen a variety of situations. I have interacted with leaders of various kinds, right from local to national. And I have also had the privilege of working with about 10 chief ministers. Incidentally, I was principal secretary to chief minister also, and my last position was additional chief secretary, and I interacted closely with then chief ministers Aga, Sadanand Gowda and Yediyurappa. ಸೊ ನಾನು ಸಾಕಷ್ಟು ಲೀಡರ್ಶಿಪ್ ಬಗ್ಗೆ ನೋಡಿದ್ದೀನಿ, ಅಬ್ಸರ್ವ್ ಮಾಡಿದ್ದೀನಿ, ಕಲ್ತಿದ್ದೀನಿ. ಅಂಡ್ ನನ್ನ ಉದ್ದೇಶ ಏನು ಅಂದ್ರೆ, ಈ B-CLIP ಎಲ್ಲ ನಾವು ಡಿಸೈನ್ ಮಾಡಿದಾಗ ಬೇಸಿಕ್ಲಿ ಮೋಹನ್ ಪೈ ಅಂಡ್ ಕಿರಣ್ ಅಂಡ್ ಐ ಅಂಡ್ ಅದರ್ಸ್, ವಿ ವಾಂಟೆಡ್ ಟು ಕ್ರಿಯೇಟ್ leaders, local leaders, people who are willing to take responsibility, people who understand the aspirations of the people, and people who are willing to bring about a difference. ವ್ಯತ್ಯಾಸ ತರಬೇಕು ಅಂತ ಉದ್ದೇಶ ಇರೋರ್ನ ನಾವು ಗುರುತುಪಡಿಸಿ ತರಬೇತಿ ಕೊಟ್ಟು ಉತ್ತೇಜನ ಕೊಟ್ಟು ಅವರನ್ನ ಮುಂದಕ್ಕೆ ತರಬೇಕು ಅಂತ ಈ B-CLIP ಯೋಜನೆ ಅದರ ಮುಖ್ಯ ಉದ್ದೇಶ. ಎಷ್ಟು ಮಟ್ಟಿಗೆ ಅದು ಆಗಿದೆಯೋ ಇಲ್ಲೋ ನಂಗೆ ಗೊತ್ತಿಲ್ಲ, ಇನ್ನು ಟೈಮ್ ಹ್ಯಾಸ್ ಟು ಟೆಲ್. ಬಟ್ ಇವತ್ತು ನಾನು ತಮ್ಮ ಜೊತೆ ಏನ್ ಚರ್ಚೆ ಮಾಡ್ಬೇಕು ಅಂದ್ರೆ, ನಾನ್ ನೋಡಿರೋ ಹಂಗೆ ಹಾಗೂ ನಾನ್ ತಿಳ್ಕೊಂಡಿರೋ ಹಂಗೆ ಈ ಲೀಡರ್ಶಿಪ್ ಅಂತ ಏನಿದೆ ಇದರ ಸಾರಾಂಶ ಏನು? ವಾಟ್ ಆರ್ ದಿ attributes of leadership as I have seen, which I hope and pray that each one of you will have as you go about the task of representing the people and making a difference in Bangalore. Idu nanna ಒಂದು ಉದ್ದೇಶ ಇವತ್ತು. And I encourage you to think about it, to reflect on it, and when we have the question and answer session or interaction session, ತಾವು ಕೂಡ ಇದರ ಬಗ್ಗೆ ಸ್ವಲ್ಪ ವಿಚಾರ ವ್ಯಕ್ತಪಡಿಸ್ತೀರಾ ಅಂತ ನಾನು ಭಾವಿಸ್ತೇನೆ. ನಾನು ನೋಡಿರೋ ಹಂಗೆ 5 ಮುಖ್ಯ ಗುಣ ಇರಬೇಕು ಲೀಡರ್ಸ್ಗೆ. 5 important attributes of leadership as I have seen it, and I can give you examples from my work experience. ಮೊದಲನೇದು ಏನು ಅಂದ್ರೆ, a strong sense of ethics and vision. ಯಾರೇ ಲೀಡರ್ ಆಗ್ಲಿ, ಅವರು ಆ ಸ್ಥಾನಕ್ಕೆ ಬಂದಾದ್ಮೇಲೆ ಏನಾದ್ರೂ ಒಂದು ಪರಿಣಾಮ ತರಬೇಕಾದ್ರೆ, ಬದಲಾವಣೆ ತರಬೇಕಾದ್ರೆ ಅವರಿಗೆ ವಿಷನ್ ಇರಬೇಕು. ವಿಷನ್ ಜೊತೆ ಅವರ ಒಂದು ಪರ್ಸನಲ್ ಕಾಂಡಕ್ಟ್ ಏನಿದೆ, ಅವರು ಯಾವ ರೀತಿ ಹೊರಗಡೆ ಕಾಣಿಸ್ತಾರೆ, ಅವರ ಯೋಚನೆ ಎಥಿಕಲ್ ಆಗಿರ್ಬೇಕು. ಯಾರು ಎಥಿಕಲ್ ಆಗಿರೋದಿಲ್ವೋ
ಅವರು ಗುಡ್ ಲೀಡರ್ಸ್ ಆಗೋ ಹಂಗೆ ಕಾಣೆ. ಅವ್ರು ಆಕಸ್ಮಿಕ ಲೀಡರ್ಸ್ ಆಗಿದ್ರು ಕೂಡ ಅದು ತಾತ್ಕಾಲಿಕವಾಗಿ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಸೊ ಮೊಟ್ಟ ಮೊದಲನೇದಾಗಿ ಸ್ಟ್ರಾಂಗ್ ಎಥಿಕಲ್ ಫೌಂಡೇಶನ್ಸ್ ಅಂಡ್ ಎ ವಿಷನ್. ಈಗ ನಾನು BBMP ಕಮಿಷನರ್ ಆಗಿರುವಾಗ ಮೊದಲನೇ ಬಾರಿ ಶ್ರೀ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ರು. ಅವ್ರು ನನ್ನನ್ನ ಕರೆದು, ನೋಡು, ಐ ಹ್ಯಾವ್ ಎ ವಿಷನ್ ಫಾರ್ ಬ್ಯಾಂಗ್ಳೂರ್. ಆಗ Bangalore was slipping in comparison to Hyderabad. Industries were leaving Bangalore and going to other cities. Nodo, we have to create a new ethos for Bangalore. We have to make Bangalore a functioning, efficient city on the lines of Singapore. So this is the task that I have for Bangalore, and this is the vision that I want BBMP, BDA, Bestcom, vagara to achieve anta atara one vision itru. How much that vision was achieved, whether we were successful or not, that's a second issue. But the first task for a leader is that he or she must have a vision, and backing that vision is a strong sense of an ethical conduct and background, because leadership without ethics has no purpose. ಇದನ್ನ I want to place before you. ಎರಡನೇದು ಬಹಳ ಮುಖ್ಯವಾಗಿರೋದು ಏನು ಅಂದ್ರೆ, ನಾನ್ ನೋಡಿರೋ ಹಂಗೆ, ಎ ಲೀಡರ್ ಅಪಾರ್ಟ್ ಫ್ರಮ್ ವಿಷನ್ ಮಸ್ಟ್ ಹ್ಯಾವ್ ಎಕ್ಸಿಕ್ಯೂಟಿಂಗ್ ಎಬಿಲಿಟಿ. ಕಾರ್ಯಗತ ಮಾಡೋ ಸಾಮರ್ಥ್ಯ ಇರಬೇಕು. ಅನೇಕ ಸಂದರ್ಭಗಳಲ್ಲಿ ನಾನು ನೋಡ್ತೀವಿ, ಜನ ಮಾತಾಡ್ತಾರೆ, ಹಾಗಿರ್ಬೇಕು, ಹೀಗಿರ್ಬೇಕು, ಈ ತರ ಆಗ್ಬೇಕು ಅಂತ ಕನಸು ಕಾಣ್ತಾರೆ, ಆದ್ರೆ ಅದನ್ನ ಕಾರ್ಯಗತ ಮಾಡೋ ಶಕ್ತಿ ಇರಲ್ಲ, ಕಾರ್ಯಗತ ಮಾಡೋ ಮೀನ್ಸು ಇರಲ್ಲ ಅವ್ರಿಗೆ. ಈಗ ನೀವು ಆಕಸ್ಮಿಕ ಕೌನ್ಸಿಲರ್ ಆದ್ರೆ, ಅಥವಾ ನಾಳೆ ಮೇಯರ್ ಆದ್ರೆ, ಅಥವಾ ಡೆಪ್ಟಿ ಮೇಯರ್ ಆದ್ರೆ, ಅಥವಾ MLA ಆದ್ರೆ, ನಿಮಗೆ ಕಾರ್ಯಗತ ಮಾಡೋ ಒಂದು ಅವಕಾಶ ಸಿಗ್ತದೆ. ಸೊ ಯಾವ ತರ ಕಾರ್ಯಗತ ಮಾಡ್ಬೇಕು, ಹೌ ಟು ಎಕ್ಸಿಕ್ಯೂಟ್. ನಾರಾಯಣ ಮೂರ್ತಿ ಅವರು, ನಮ್ಮ ಇನ್ಫೋಸಿಸ್ ಚೇರ್ಮನ್ ಆಗಿದ್ದವ್ರು ಏನಂತಾರೆ, ಈ ದೇಶದಲ್ಲಿ ಏನಾದ್ರೂ ಪ್ರಗತಿ ಆಗ್ಬೇಕಾಗಿದ್ರೆ ಎಕ್ಸಿಕ್ಯೂಷನ್ ಎಕ್ಸಲೆನ್ಸ್ ಬೇಕು. ಏನು ಕೆಲಸಗಳನ್ನ ಕೈಗೆ ತಗೊಳ್ತೀವೋ ಅದನ್ನ ಕಾರ್ಯಗತ ಮಾಡ್ಬೇಕು, ಮಾಡಿ ಜನರಿಗೆ ತೋರಿಸ್ಬೇಕು. ಅವರ ಜೊತೆಗೆ ನಾನು ಈ ಬೆಂಗಳೂರು ಏರ್ಪೋರ್ಟ್ ಪ್ರಾಜೆಕ್ಟ್ ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೆ. ಸುಮಾರು 4 ವರ್ಷ ಕಾಲ ಕೆಲಸ ಮಾಡಿದ್ವಿ. ಈಗ ಹೇಳ್ಬೋದು ಏರ್ಪೋರ್ಟ್ ಇದೆ, ಏನ್ ಮಹಾ. ಆಗ ದಯವಿಟ್ಟು ನೆನ್ಸ್ಕೊಳ್ಳಿ, ಏನು ಇರ್ಲಿಲ್ಲ, ಬರೀ ದೇವನಹಳ್ಳಿಯಲ್ಲಿ ಜಮೀನು. ಹಾಗೂ ಆಗ 9/11 ಆದ್ಮೇಲೆ ಇನ್ವೆಸ್ಟ್ಮೆಂಟ್ ಕ್ಲೈಮೇಟು ಇರ್ಲಿಲ್ಲ. ಮತ್ತೆ ಆಗಿನ ಹಳೆ ಬೆಂಗಳೂರು ಏರ್ಪೋರ್ಟ್ ಇಟ್ ವಾಸ್ ಬರ್ಸ್ಟಿಂಗ್ ಅಟ್ ದ ಸೀಮ್ಸ್. ಹಾಗಿರ್ಬೇಕಾದ್ರೆ ನಾರಾಯಣ ಮೂರ್ತಿ ಅವರು ಒಂದು ವಿಷನರಿ ಲೀಡರ್ಶಿಪ್ ತಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಹಾಯದ ಜೊತೆ ಎಕ್ಸಿಕ್ಯೂಷನ್ ಹೇಗ್ ಮಾಡ್ಬೇಕು ಅಂತ ನಮ್ಗೆಲ್ಲ ಹೇಳ್ಕೊಟ್ರು. ಒಂದು ಒಳ್ಳೆ ಕಾನ್ಸೋರ್ಷಿಯಂ ನ ಬಿಲ್ಡ್ ಮಾಡಿ, ಆ ಕಾನ್ಸೋರ್ಷಿಯಂ ಅಲ್ಲಿ ಟ್ರಾನ್ಸ್ಪೆರೆಂಟ್ ಆಗಿ ಎಲ್ಲ ಅಗ್ರಿಮೆಂಟ್ ಗಳನ್ನ ಮಾಡಿಸಿ, ಶೇರ್ ಹೋಲ್ಡರ್ಸ್ ಅಗ್ರಿಮೆಂಟ್, ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್, ಲ್ಯಾಂಡ್ ಅಕ್ವಿಸಿಷನ್ ಅಗ್ರಿಮೆಂಟ್, ಪರ್ಚೇಸ್ ಅಗ್ರಿಮೆಂಟ್, ಅದನ್ನೆಲ್ಲ ಮಾಡಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಒಪ್ಸಿ ಕನ್ಸೆಷನ್ ಅಗ್ರಿಮೆಂಟ್ ಮಾಡಿಸಿ ಅದನ್ನ ಕಾರ್ಯಗತ ಮಾಡೋ ವಿಧಾನ ಹೇಳ್ಕೊಟ್ರು. ಅದನ್ನ ನಾನು ಎಕ್ಸಿಕ್ಯೂಷನ್ ಎಕ್ಸಲೆನ್ಸ್ ಅಂತ ಹೇಳ್ತೀನಿ. ಇವತ್ತಿನ ದಿವಸ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈ ಲೆವೆಲ್ಗೆ ಬಂದಿದ್ರೆ ಇದು ನಾರಾಯಣ ಮೂರ್ತಿ ಅವರ ಒಂದು ಎಕ್ಸಿಕ್ಯೂಷನ್ ಎಕ್ಸಲೆನ್ಸ್ ಇಂದ ಕಾರಣ ಅಂತ ನಾವು ಹೇಳ್ಬೋದು. ಅಂದ್ರೆ ಅವ್ರು ಒಬ್ಬರೇ ಮಾಡಿರೋದು ಅಂತ ನಾನು ಹೇಳಲ್ಲ, ಎಲ್ಲರೂ ಸೇರಿದ್ದಾರೆ. But that is a teamwork involved. But a leader must definitely have what I would like to term as execution excellence. ಅದು ದೊಡ್ಡವ್ರಿಗೆ ಮಾತ್ರ ಅನ್ವಯಿಸ್ತದೆ, ನಮಗೇನಿಲ್ಲ, ನಾವ್ ಏನಿದ್ರು ನಡ್ಕೊಂಡು ಹೋಗ್ಬೇಕು ಅಂತಿಲ್ಲ. Even if you are a councillor, at the ward level, whatever the ward budget you have, how is it being executed? Are the works being done on time? Is there quality? Have the specifications been firmed up? Are the contractors working true to the specification? These are some of the aspects of what I would like to call execution excellence.
Remember last time I told you that when I first came to the BMP, first time, there was no practice of tenders. And in every ward, the particular councillor was assigning the work to his relatives and friends. Piece work basis ಮೇಲೆ ಕೊಡ್ತಾ ಇದ್ರು. ಅದನ್ನ ರದ್ದು ಮಾಡಿ I started this tender basis after registration of contractors. ಪ್ರತಿಭಟನೆ ಆಯ್ತು. ಕೌನ್ಸಿಲ್ ಅಲ್ಲಿ ಯಾರೋ ಒಬ್ಬ ದೊಡ್ಡ ಮನುಷ್ಯ ಹೇಳ್ದ, ಜಯರಾಜ್ ಅವರು ತಮ್ಮ ಸಾಮ್ರಾಜ್ಯವನ್ನ ನಡೆಸ್ತಾ ಇದ್ದಾರೆ ಅಂತ ತಾವು ಜ್ಞಾಪಕ ಮಾಡ್ಕೊಳ್ಬಹುದು. ಆದ್ರೆ ಬದಲಾವಣೆ ಏನಾಯ್ತು ಅಂದ್ರೆ, the moment you have a proper specifications, tenders, the moment you give work according to a proper work schedule, at that point in time, the execution discipline comes into play. And this execution discipline, which is related to execution excellence, will create the conditions for proper implementation of work. Adanna dayaviಟ್ಟು ತಾವೆಲ್ಲ, you don't have to be an engineer to follow this norm of execution excellence. You don't have to be a commerce graduate. ಏನು ಬೇಡ. Even ordinary common sense will make us to follow this principle of execution. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಮೂರನೇದು, ನಾಳೆ ನೀವು ಲೀಡರ್ಶಿಪ್ ಪೊಸಿಷನ್ ಬಂದಾಗ ಯು ಮಸ್ಟ್ ಬಿ ಏಬಲ್ ಟು ಕಮ್ಯುನಿಕೇಟ್. ತಾವು ತಮ್ಮ ಮನಸ್ಸಲ್ಲಿ ಏನಿದೆ, ಯಾವ ರೀತಿ ತಾವು ಬೇರೆಯವ್ರನ್ನ ಈ ಒಂದು ಗೋಲ್ ಅಲ್ಲಿ ಸೇರ್ಸ್ಕೊಳ್ತೀರಾ, ಅವ್ರಿಗೆ ಹೇಗ್ ಉತ್ತೇಜನ ಕೊಡ್ತೀರಾ, ಅವ್ರನ್ನ ಸಾಮೂಹಿಕವಾಗಿ ಕೆಲಸ ಮಾಡಬೇಕು ಅಂತ ಧೋರಣೆ ಹೇಗ್ ಉಂಟು ಮಾಡ್ತೀರಾ, ಅದು ಕಮ್ಯುನಿಕೇಶನ್. ಹೌದು, ಚೆನ್ನಾಗಿ ಮಾತಾಡ್ಬೇಕು. ಹೌದು, ಕ್ಲಿಷ್ಟವಾಗಿರ್ಬೇಕು ಯೋಚನೆಗಳು. ಹೌದು, ನಾವು ಏನು ಮನ್ಸಲ್ಲಿ ಇಟ್ಟಿದೀವೋ ಅದನ್ನ ತಿಳಿಸ್ಬೇಕು ಜನರಿಗೆ. ಇದು ಕಮ್ಯುನಿಕೇಶನ್ ಅಂತೀವಿ. ಆದ್ರಿಂದ ಯಾರು ಈಗ ಬಿ ಕ್ಲಿಪ್ ಕಾರ್ಯಕ್ರಮದಲ್ಲಿ ಬಹಳ ಶೈ ಆಗಿರ್ತಿರೋ, ಮಾತಾಡಕ್ಕೆ ಕಷ್ಟ ಪಡ್ತಿರೋ, ದಯವಿಟ್ಟು ಇದನ್ನ ನೀವು ಬದಲಾವಣೆ ಮಾಡಬೇಕು. ತಾವು ಕೂಡ ಕಮ್ಯುನಿಕೇಶನ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಇದಾಗ್ಬೇಕು. ಯಾಕಂದ್ರೆ ಲೀಡರ್ಶಿಪ್ ಅಂದ್ರೆ ಕಮ್ಯುನಿಕೇಟಿಂಗ್ ಅ ವಿಷನ್, ಕಮ್ಯುನಿಕೇಟಿಂಗ್ ಅನ್ ಆಸ್ಪಿರೇಷನ್, ಕಮ್ಯುನಿಕೇಟಿಂಗ್ ಥಿಂಗ್ಸ್ ಕ್ಯಾನ್ ಚೇಂಜ್. ಅದು ಈಗ ನೋಡಿ, ನಮ್ಮ ಪ್ರಧಾನ ಮಂತ್ರಿಗಳು ಈ ಕೋವಿಡ್ ಕ್ರೈಸಿಸ್ ಅಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ. ಸುಮಾರು ಬಾರಿ ದೇಶದ ಮುಂದೆ ಬಂದಿದ್ದಾರೆ, ಹೇಳ್ತಾ ಇದ್ದಾರೆ, ನೋಡಿ ಸ್ನೇಹಿತರೆ, ಹೀಗ್ ನಾವು ಮಾಡಬೇಕು, ಹೀಗ್ ಮಾಡಿದ್ರೆ ಈ ತರ ನಮ್ಗೆಲ್ಲ ಅನುಕೂಲ ಆಗ್ತದೆ ಅಂತ ಅವರು ಕಮ್ಯುನಿಕೇಟ್ ಮಾಡೋದ್ರಿಂದ ನಮಗೂ ಸ್ವಲ್ಪ ವಿಶ್ವಾಸ ಬರ್ತಾ ಇದೆ. ಮೊದಲನೇ ಸತಿ ಹೇಳಿದ್ರು, 5 ಗಂಟೆ ಸಾಯಂಕಾಲ ನೀವೆಲ್ಲ ಹೊರಗ್ ಬಂದು ಚಪಾಲೆ ತಟ್ಟಿ ಅಥವಾ ಗಂಟೆ ಬಾರಿಸಿ, ಯಾಕಂದ್ರೆ ಯಾರು ನಮಗಾಗಿ ಕೆಲಸ ಮಾಡ್ತಿದಾರೋ ಹಾಸ್ಪಿಟಲ್ಗಳಲ್ಲಿ ಅಲ್ಲಿ ಅವ್ರಿಗೆ ನಾವು ನಮ್ಮ ಒಂದು ಮೆಚ್ಚುಗೆ ತಿಳಿಸ್ಬೇಕು ಅಂತ. ಅದು ಕಮ್ಯುನಿಕೇಶನ್. ಈಗ ಅದು ಸರಿನೋ ತಪ್ಪೋ, ಅದರಲ್ಲಿ ರಾಜಕೀಯ ಇದೆಯೋ ಇದೋ ಅಂತ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿಲ್ಲ. ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಲೀಡರ್ಶಿಪ್ ಅಂದ್ರೆ ಕಮ್ಯುನಿಕೇಶನ್ ಅಗತ್ಯ. ಇದನ್ನ ದಯವಿಟ್ಟು ತಾವು ಜ್ಞಾಪಕ ಇಟ್ಕೊಳ್ಳಿ. ನಾಲ್ಕನೇದು, ನಾನ್ ನೋಡಿರೋ ಹಂಗೆ ಯಾರೇ ಲೀಡರ್ ಆಗ್ಲಿ, ಎಲ್ಲೇ ಯಾವ ಪೊಸಿಷನ್ ಅಲ್ಲೇ ಇರ್ಲಿ, ಆ ಲೀಡರಿಗೆ ಹ್ಯೂಮಿಲಿಟಿ ಇರಬೇಕು. ಸ್ವಲ್ಪ ಮಟ್ಟಿಗೆ ನಾವು ನಮ್ಮ ಒಪಿನಿಯನ್ ನ ಚೇಂಜ್ ಮಾಡ್ಕೋಬಹುದು ಅಂತ ಆ ಒಂದು ಮನವರಿಕೆ ಇರಬೇಕು. ನಾವು ತಲೆ ಬಗ್ಸ್ಕೊಂಡು ಕೆಲಸ ಮಾಡಬೇಕು. ಯಾಕಂದ್ರೆ ಇಲ್ಲ, ನಾನು ಹೇಳಿದ್ದೆ ಸರಿ, ನನ್ಕಿಂತ ಯಾರು ಇಲ್ಲ, ನಾನು ಹೇಳ್ದಂಗೆ ಎಲ್ಲರೂ ಮಾಡ್ಬೇಕು ಅಂತ ಆ ತರ ಒಂದು ಹಠ ತಕೊಂಡ್ರೆ ಅವಾಗ ಏನಾಗ್ತದೆ, ನಮಗೆ ಕಷ್ಟ ಆಗ್ತದೆ, ಜನರು ಕೂಡ ನಮ್ಮಿಂದ ದೂರ ಆಗ್ತಾರೆ. ನಾನೇ ನೋಡಿದ್ದೀನಿ. ನೋಡಿ, ನನ್ನ ಅನುಭವದಲ್ಲಿ ಒಬ್ರು ಚೀಫ್ ಮಿನಿಸ್ಟರ್ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೆ. ಬಹಳ ದೊಡ್ಡ ಮನುಷ್ಯರವರು. ಒಂದು ಟೆಂಡರ್ ಬಂದಾಗ ಅವರಿಗೆ ಹಿಂಗ್ ಮಾಡ್ಬೇಕು ಅಂತ ಇತ್ತು. ನನಗೆ ಅಲ್ಲ, ಅದು ಸರಿಗಿಲ್ಲ, ಅದು ತಪ್ಪಾಗ್ತದೆ, ರಾಜ್ಯದ ಹಿತ ದೃಷ್ಟಿಯಿಂದ ಅದು ಸರಿಗಿಲ್ಲ, ಆರ್ಥಿಕ ದೃಷ್ಟಿಯಿಂದನೂ ಸರಿಗಿಲ್ಲ ಅಂತ ನನ್ನ ಮನಸ್ಸಲ್ಲಿದ್ದು, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅವರಿಗೆ ಹೇಳಿದೆ, ನಾನು ತಾವು ಏನು ಯೋಚನೆ ಮಾಡ್ತಾ ಇದ್ದೀರೋ ಅದು ಸರಿಗಿಲ್ಲ, ಈ ಕಾರಣಗಳಿಗಾಗಿ 1, 2, 3, 4, 5 ಅಂತ. ಆಗ ಅವರು, ನೀನ್ಯಾರೋ ನೀನು, ನಾನು ಚೀಫ್ ಮಿನಿಸ್ಟರ್, ಏನ್ ಬೇಕೋ ಮಾಡ್ಬೋದು ಅಂತ ನನ್ನನ್ನ ತಕ್ಷಣ ವರ್ಗ ಮಾಡಿ ಅವ್ರು ಏನ್ ಬೇಕೋ ಮಾಡ್ಬೋದಾಗಿತ್ತು. ಮಾಡ್ಲಿಲ್ಲ ಆ ತರ. ಅವ್ರು 1 ನಿಮಿಷ ಯೋಚನೆ ಮಾಡಿ, ಹೌದವ್ರು ನೀನ್ ಹೇಳೋದು ಸರಿ,
ನೀನು ಕರೆಕ್ಟ್ ಆಗಿ ಹೇಳ್ತಿದ್ಯಾ, ನೀನ್ ಹೇಳ್ದಂಗೆ ಮಾಡ್ತೀನಿ, ಅದೇ ನೋಡು ಏನಾದ್ರು ಸಹಾಯ ಮಾಡಕ್ ಆಗ್ತದ ಅಂತ ನೋಡು ಅಂತ ಆ ಒಂದು ಪ್ರೀತಿಯಿಂದ ಹೇಳಿದ್ರು, ಹ್ಯೂಮಿಲಿಟಿಯಿಂದ ಹೇಳಿದ್ರು. ಅಂದ್ರೆ ನಾನ್ ಮಾಡಿರೋದು ಬಹಳ ದೊಡ್ಡದು, ನಾನ್ ಬಹಳ ಫ್ಯಾಂಟಾಸ್ಟಿಕ್ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಮೋರ್ ದೆನ್ ಮೀ, ವಿ ಮಸ್ಟ್ ಕಾಂಪ್ಲಿಮೆಂಟ್ ದ ಲೀಡರ್ ಫಾರ್ ದ ಸೆನ್ಸ್ ಆಫ್ ಹ್ಯೂಮಿಲಿಟಿ ಹಿ ಶೋಡ್ ಇನ್ ಟ್ರೈಂಗ್ ಟು ಚೇಂಜ್ ಹಿಸ್ ಒಪಿನಿಯನ್. ಇದು ಬಹಳ ಅಗತ್ಯವಾಗಿರೋ ಒಂದು ವಿಚಾರ ಲೀಡರ್ಶಿಪ್ ಅಲ್ಲಿ. ಇನ್ನು 5ನೇದು ನಾನು ಏನ್ ಹೇಳ್ಬೇಕು ಅಂದ್ರೆ, ನಾನು ನಮ್ ವ್ಯವಸ್ಥೆಯಲ್ಲಿ ನೋಡ್ತಾ ಇರ್ತೀನಿ, ಒಂದು ಸ್ಥಾನಕ್ಕೆ ಬಂದಾದ್ಮೇಲೆ, ಒಂದು ಮಠಕ್ಕೆ ಬಂದಾದ್ಮೇಲೆ ಹೊಸ ಯೋಚನೆಗಳು ನಮ್ಮಲ್ಲಿ ಇರೋದಿಲ್ಲ. ನಾವು ವಿ ಡೋಂಟ್ ಟ್ರೈ ಟು ಅಪ್ಡೇಟ್ ಅವರ್ ನಾಲೆಜ್. ಐ ಆಮ್ ಹೋಲ್ಡಿಂಗ್ ಮೈಸೆಲ್ಫ್ ಆಲ್ಸೋ ರೆಸ್ಪಾನ್ಸಿಬಲ್. The bureaucracy, the IAS, the officers, not just politicians. But I think today, if you have to be a leader of consequence, you have to continuously update yourself, continuously educate yourself, continuously be abreast of all the developments, especially in technology, especially in science, especially in leading public events around the world. And for this, you must be exposed to all these ideas and knowledge. The exposure bahala agatya. This attitude of learning is very important for all leaders, because without this attitude of learning, without trying to continuously upgrade our knowledge, we cannot do this rejuvenation of the self that we require. I want you to keep these factors in mind. And my next quality, and I have one more and then I'll conclude, is, a leader, yare irli leader, he must get the best out of people. Idu helod sulba, madod kashta. Because leadergo bereyavargu ಒಂದು ವ್ಯತ್ಯಾಸ ಇರ್ತದೆ, ನಮ್ಮಲ್ಲಿ ಹೈರಾಕಿ ಇರ್ತದೆ. ಆ ಹೈರಾಕಿ ಪ್ರಕಾರ ಎಲ್ಲರೂ ಹೊಗಳು ಭಟ್ರು ಆಗ್ಬಿಡ್ತಾರೆ. ನಿಮ್ಗೆ ಹೊಗಳು ಭಟ್ರು ಏನು ಅಂತ ಗೊತ್ತಿದೆ, ಹೌದು ಸರ್ ನೀವು ಮಾಡಿರೋದೇ ಸರಿ, ಹಾಗೆ ಮಾಡೋಣ, ಹೀಗೆ ಮಾಡೋಣ. ಬಹಳ ಒಕೇಶನಲಿ ಯಾರಾದ್ರೂ ಬಂದು ಹೇಳ್ಬೋದು, ಇಲ್ಲ ಸರ್ ಈ ತರ ಮಾಡೋದು ತಪ್ಪು ಅಂತ. ನಿಮಗೆ ಅರ್ಥ ಆಗ್ಬೇಕು ಯಾರು ಏನ್ ಹೇಳ್ತಾ ಇದ್ದಾರೆ ಅಂತ. ಜೊತೆಗೆ ಸಾಮೂಹಿಕವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಯಾವ ರೀತಿ ಎಲ್ಲರನ್ನ ಕೆಲಸ ಮಾಡಿಸ್ಬೇಕು, ಉತ್ತೇಜನ ತುಂಬಿಸ್ಬೇಕು, ಮೋಟಿವೇಟ್ ಮಾಡ್ಬೇಕು ಅಂತ ಬಹಳ ಅಗತ್ಯ. ಈಗ ನಾನೊಂದು ಪ್ರಶ್ನೆ ಕೇಳಿದೆ ಹೋದ್ಸತಿ ನಿಮ್ಮಲ್ಲಿ ಬಂದಾಗ, ಬರೀ BBMP ಬೈಯೋ ಬದಲು, ಬರೀ BDA ಬೈಯೋ ಬದಲು, ವಾರ್ಡ್ ಲೆವೆಲ್ ಮೀಟಿಂಗ್ ಅಲ್ಲಿ ಎಷ್ಟು ಜನ ಸಂಬಂಧಪಟ್ಟ ಅಸಿಸ್ಟೆಂಟ್ ಇಂಜಿನಿಯರು ಅಥವಾ ಅಸಿಸ್ಟೆಂಟ್ ಹೆಲ್ತ್ ಆಫೀಸರು ಅಥವಾ ರೆವಿನ್ಯೂ ಅವ್ರು ಯಾರಿರ್ತಾರೆ ಅವ್ರನ್ನ ಕರೆದು ಅವ್ರ ಹತ್ರ ಒಂದು ಇಂಟರಾಕ್ಷನ್ ಮಾಡಿಸಿ, ನಿಮ್ ತೊಂದರೆಗಳು ಏನಪ್ಪಾ ಅಂತ ಕೇಳಿ, ನೀವ್ ಹೇಗ್ ಕೆಲಸ ಮಾಡ್ತಿದ್ದೀರಾ ಅಂತ ಎಷ್ಟ್ ಜನ, ನಾನು ಒಂದ್ಸತಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಕೇಳಿದೆ ಬೆಂಗಳೂರಲ್ಲಿ, ನೀವು ಎಷ್ಟು ಜನ, ಹೌ ಮೆನಿ ಆಫ್ ಯು ಹ್ಯಾವ್ ಇಂಟರಾಕ್ಷನ್ ವಿತ್ ವಾರ್ಡ್ ಲೆವೆಲ್ ಪೀಪಲ್? ಬಹಳ ಕಡಿಮೆ. ಐ ಆಲ್ಸೋ ಆಸ್ಕ್ಡ್ ಅನದರ್ ಕ್ವೆಶ್ಚನ್, ಒಂದು ವಾರ್ಡ್ ಅಲ್ಲಿ ಸಾಕಷ್ಟು ಜನ ಪೌರ ಕಾರ್ಮಿಕರು ಇರ್ತಾರಲ್ಲ, ಯಾವತ್ತಾದ್ರೂ ಒಂದ್ಸತಿ ಆ ಪೌರ ಕಾರ್ಮಿಕರನ್ನ ಕರೆದು ಸತ್ಕಾರ ಮಾಡಿ ಅವ್ರಿಗೆ ಒಂದು ಒಳ್ಳೆ ಮಾತು ಹೇಳಿ, ಕಾಫಿ ತಿಂಡಿ ಕೊಟ್ಟು, ಏನು ಕೆಲಸ ಹೇಗ್ ಮಾಡ್ಬೋದು, ಹ್ಯಾವ್ ಯು ಎವರ್ ಟ್ರೈ ಟು ಗೆಟ್ ಇನ್ ಟು ದೇರ್ ಗುಡ್ ಸೈಡ್? Now, these are not small things, but these are not gimmicks. These are what will lead to high levels of motivation. So, ಇದನ್ನ ನಾವು ಯಾವಾಗ್ಲೂ ಜ್ಞಾಪಕ ಮಾಡ್ಕೋಬೇಕು. ಅಂಡ್ ಕೊನೆಯದಾಗಿ ನಾನು ಏನ್ ನೋಡಿದ್ದೇನೆ ಅಂದ್ರೆ, ಯಾರು ಉತ್ತಮವಾಗಿರೋ ಲೀಡರ್ಸ್ ಇರ್ತಾರೋ, ನಾನ್ ನೋಡಿರೋ ಹಂಗೆ, they have a sense of humor and they have an idea that they are not that great. ನಾನೊಂದು ಉದಾಹರಣೆ ಕೊಡ್ತೀನಿ. ನಾನು ಬಹಳ ವರ್ಷಗಳ ಹಿಂದೆ ಒಂದು BBC-ಯಲ್ಲಿ ಒಂದು ಬ್ಯೂಟಿಫುಲ್ ಇಂಟರ್ವ್ಯೂ ನೋಡಿದೆ. ಇಂಟರ್ವ್ಯೂವರ್ ರಾಬರ್ಟ್ ಫ್ರಾಸ್ಟ್ ಎಂಬವರು, he was interviewing a very important drama actress on her 90th birthday. Big drama actress ಅವಳು, ಸ್ಟೇಜ್ ಮೇಲೆ ಎಲ್ಲ ಆಕ್ಟ್ ಮಾಡಿ ಹೆಸರು ತಗೊಂಡಿದ್ದಾಳೆ. So he asked her at the end of the interview, Tavu, you led a great life, you reached so many levels, you won so many honors, you now accomplished. What is the kind of lesson you want to pass on to my viewers about life? Is there something that you would like to tell us? And she said, yes, I would like to tell your viewers
two things, which is the lesson of my life. One, take your work seriously. Two, don't take yourself seriously. Take your work seriously. ನೀವು ಮಾಡ್ತಾ ಇರೋ ಕೆಲಸ ಬಹಳ ಮುಖ್ಯ ಒಂದು. ಎರಡನೇದು, ಡೋಂಟ್ ಟೇಕ್ ಯೋರ್ ಸೆಲ್ಫ್ ಸೀರಿಯಸ್ಲಿ. ಅಂದ್ರೆ ನಾನು ಇಲ್ದೇ ಇದ್ರೆ ಏನಾಗೋದಿಲ್ಲ, ನಾನೇ ಕೊನೆ ಮಾತು ಅಂತ ಆ ತರ ಏನು ಒಂದು ಇದೆ, ಅದನ್ನ ಮಾತ್ರ ತಿಳ್ಕೊಬೇಡಿ. ಇದು ನನ್ಗೆ ಅನುಭವನೂ ಆಯ್ತು. ಹೇಗೆ ಅಂದ್ರೆ, ಒಂದು ಸಲ ನಾನು ಯಾವುದೋ ಒಂದು ದೊಡ್ಡ ಯೋಜನೆಯಲ್ಲಿ ಇರಬೇಕಾದ್ರೆ, ಆ ಯೋಜನೆ ಉದ್ಘಾಟನೆ ಆಗ್ಬೇಕಾಗೋ ಸಂದರ್ಭದಲ್ಲಿ ದೇಶದಿಂದ ಎಲ್ಲಾ ದೊಡ್ಡ ಮನುಷ್ಯರು ಬಂದಿದ್ರು. ಬಹಳ ಚೆನ್ನಾಗೆ ನಡೀತದು. ಆ ಸಾಯಂಕಾಲ ಸಂತೋಷ ಕೂಟದಲ್ಲಿ ನಮ್ಮ ಆಗಿನ ಯಾರೋ ಒಬ್ರು ಮುಖ್ಯಮಂತ್ರಿಗಳು ಸ್ವಲ್ಪ he had a little more to drink than usual. So I had to escort him to the bedroom because he was in our guest house. And ನಾನು ಆಗ ಅವ್ರು ಕೇಳಿದೆ, ನಾವಿಬ್ಬರೇ ಇರುವಾಗ, ಸರ್, ನಿಮ್ ಬಾಡಿ can't absorb this. Why do you take so much drink like this? Why do you punish your body? I was impertinent enough to ask our chief minister that question. Whoever he was, that's not relevant. But the answer he gave me is something that I'd like to pass on to you. He said, Mr. Jairaj, I am my worst enemy. Mr. Jairaj, I am my worst enemy. That is the meaning of the statement, don't take yourself seriously. So these are some lessons of life that I want to pass on to you in terms of leadership. Because see, at the end of the day, ಈ B-Clip program ಮಾಡ್ತಾರೆ, ತಕ್ಷಶೀಲ ಇದು ವಾರ್ಡ್ ಲೆವೆಲ್ ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದೆಲ್ಲ ಸರಿ. ಅದ್ ಎಷ್ಟು ಮಟ್ಟಿಗೆ ಇರ್ತದೋ ಬಿಡ್ತದೋ ಅದು ಬೇರೆ ವಿಷಯ. You can't remember all of it for your life. But certainly what you must hold fast is how you will become a leader of consequence. How you will shape events in this state, city, and country. And what you will do in order to make a difference. And for that, ethical standards are important. Execution ability is important. Communication is required. Humility beku. And more, getting people together and enthusing them. And finally, this thing that, having a broad-based attitude to life, that work is important, but I am not that important. ಇದನ್ನ ತಾವು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ನಿಮ್ಮ ಜೀವನದಲ್ಲಿ ಕಾರ್ಯಗತ ಮಾಡಿದ್ರೆ ಖಂಡಿತ this B-Clip vision, this BPAC vision of creating leaders for tomorrow, that will be realized. So these are my comments. I've spoken roughly for about 20 minutes. I don't want to speak more now. Now the floor is yours. I want you to reflect on it. I want Ganesh to conduct it. And I want all of us to benefit from this. Thank you very much, Ganesh. Thank you. ಈಗ ನೀವು ಸ್ಟೂಡೆಂಟ್ಸ್ ಎಲ್ಲ ಎಷ್ಟು ಜನ ಇದ್ದೀರಾ ಅಲ್ಲ, ಆ್ಯಂಡ್ ವೈ ಡೋಂಟ್ ಯು ಸ್ಟಾರ್ಟ್ ವಿತ್ ವಾಟ್ ಯೋರ್ ಎಕ್ಸ್ಪೀರಿಯನ್ಸಸ್ ಹ್ಯಾವ್ ಬಿನ್ ಆ್ಯಂಡ್ ಹೌ ನೀವು ಈ ಥರ ಯಾವ್ದಾರ ಕೆಲವು ವಿಷಯಗಳನ್ನ ನೋಡಿದ್ದೀರಾ, ನೀವು ಯಾವ್ದಾರ ಈ ಥರ ವಿಷಯಗಳನ್ನ ಅನಲೈಸ್ ಮಾಡಿದ್ದೀರಾ, ನೀವು ಯಾವ್ದಾರ what are some of the situations in which you had to face these kind of hurdles? And I'm happy to hear your thoughts on what these things are. ನಾ ಹೇಳ್ತಾ ಇರತ್ತ ಸರಿನಾ ತಪ್ಪ ಅನ್ನೋ ಒಂದು ಫ್ರೇಮಲ್ಲಿ ಕೂತಿರ್ಬೇಡಿ. ಇವತ್ತು ನಾನು ದಿಲೀಪ್ ರಾಜು ಇಂದ ಶುರು ಮಾಡ್ತೀನಿ. ನನ್ನ ಎಕ್ಸ್ಪೀರಿಯನ್ಸ್ ನೀವು ಹೇಳ್ದಂಗೆನೆ ಕರೆಕ್ಟು ಸರ್. ಆಕ್ಚುಲಿ ಇನಿಷಿಯಲಿ ನಾನು ಅದೇ ತಪ್ಪು ಮಾಡ್ತಿದ್ದೆ. ಏನಂತಂದ್ರೆ, ನಾನು ಕಾರ್ಪೊರೇಟರ್ ಆಗಿ ನಿಂತ್ಕೊಬೇಕು ಅಂತಂದ್ರೆ, ನಾನು ನಮ್ಮ ಏರಿಯಾದಲ್ಲಿ ಶೈನ್ ಆಗ್ಬೇಕು ಅಂತಂದ್ರೆ ನಮ್ ಕಾರ್ಪೊರೇಟರ್ನ ಎದುರಾಕೊಂಡು ನಾವೇನಾದ್ರು ಕೆಲಸ ಮಾಡಿದ್ರೆ ನಾವು ಶೈನ್ ಆಗ್ಬಿಡ್ತೀವಿ, ಆತರ ಆ ಒಂದ್ ಮೈಂಡ್ ಸೆಟ್ ಅಲ್ಲಿ ಇದೆ. ಬಟ್ ಆಕ್ಚುಲಿ ಲೈಕ್ ಇನ್ ರಿಯಾಲಿಟಿ ತಗೊಂಡಾಗ ಎಷ್ಟೊಂದ್ಸತಿ ಲೈಕ್ ಅವ್ರು ಕಾಲ್ ಮಾಡಿ ಕೈಂಡ್ ಆಫ್ ಲೈಕ್ ಇದ್ ಮಾಡೋದಾಗ್ಲಿ ಆತರ ನಡೀತೈತೆ. ಆಮೇಲೆ ಅಂಡರ್ಸ್ಟ್ಯಾಂಡ್ ಆಯ್ತು, ಲೈಕ್ ಓಕೆ ಇಲ್ಲ ಏನಾದ್ರು ನಾವು ವಾರ್ಡ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಥವಾ ಏನಾದ್ರು ಇದ್ ಮಾಡ್ಬೇಕಂದ್ರೆ ಅವ್ರ ಜೊತೆನೆ ಕರ್ಕೊಂಡ್ ಹೋಗಿ ಈ ತರ ಮಾಡ್ಬೇಕು ಅಂತ. ಲೈಕ್ ದಟ್ಸ್ ವಾಟ್ ಐ ಅಂಡರ್ಸ್ಟುಡ್. Very good. Alan? Good morning, all. Yes, one thing I've noticed that people are still scared at this time, COVID-19, and they're still not aware that they have just forgotten the basic rules of maintaining social distance and stuff. And
That's what I've noticed here in this area. I've been going around and seeing what these guys are doing. So at one point they are not listening to the COVID-19 warriors or who are volunteers even. So, and that's all I can say. Thank you. ಆರೋಗ್ಯ ಸ್ವಾಮಿ ಅವರೇ ಹೇಳಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಸರ್, ಈಗ ನಾನು ಹಲವಾರು ಸುಮಾರು ಒಂದು 10 ವರ್ಷಗಳಿಂದ ಒಂದು ಪಾರ್ಟಿಯಲ್ಲಿದ್ದೆ. ಆ ಪಾರ್ಟಿಯಲ್ಲಿ ನನಗೆ ಅವಕಾಶ ಕೊಟ್ಟಿರ್ಲಿಲ್ಲ. ಅಂದ್ರೆ ಅಂದ್ರೆ ಹಣ ಇದ್ರೆ ಮಾತ್ರ ಅವಕಾಶ ಕೊಡ್ತಾರೆ. ಈಗಿರುವ ಪಾರ್ಟಿಗಳಲ್ಲಿ, ಈಗಿರುವ JDS, ಕಾಂಗ್ರೆಸ್, ಬಿಜೆಪಿ, ಈ 3 ಪಾರ್ಟಿಗಳಲ್ಲಿ ಹಣ ಇದ್ರೆ ಮಾತ್ರ ಟಿಕೆಟ್ ಮತ್ತೆ ನಿಮ್ಗೆ ಸ್ಥಾನಮಾನ ಕೊಡ್ತಾರೆ. ನಾನು ಈಗ ಹೊಸ ಪಾರ್ಟಿ KRS ಪಾರ್ಟಿಲಿ ಸೇರ್ಕೊಂಡಿದ್ದೀನಿ. ಅಲ್ಲಿ ನನ್ಗೆ ಅವಕಾಶನೂ ಇದೆ ಮತ್ತೆ ಸ್ಥಾನಮಾನ ಕೊಡ್ತಾರೆ. ಆದ್ರೆ ಒಂದ್ ಮಾತ್ರ, ನಾವು ಜನರಿಗೆ ದುಡ್ಡು ಹಂಚೋ ಇದ್ರದಿಲ್ಲ. ಸೊ ನಾವು ಜನರಿಗೆ ಹಣ ಕೊಡದೆ ನಾವು ಗೆಲ್ಲಕ್ಕಾಗುತ್ತಾ ಸರ್? ಮಾತಾಡೋಣ, ಕೊನೆಯಲ್ಲಿ ಮಾತಾಡೋಣ. ಲೆಟ್ ಅಸ್ ಹಿಯರ್ ಎವ್ರಿಬಡಿ ಎಲ್ಸ್ ಅಂಡ್ ದೆನ್ ವಿ ವಿಲ್ ಟಾಕ್. ಓಕೆ, ಆಯ್ತು ಸರ್. ಓಕೆ ಸರ್. ಎಸ್ ಗಣೇಶ್. ಆನಂದ್ ಕುಮಾರ್ ಸರ್, ಆಕ್ಚುಲಿ ನೀವು SM ಕೃಷ್ಣ ಅವ್ರ ಕಾಲದಲ್ಲಿ ಇದ್ದಾಗ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ಕೊಟ್ರಿ. ಆಮೇಲೆ ಬೇರೆ ಬೇರೆ ಅವ್ರ ಜೊತೆ ಕೆಲಸ ಮಾಡಿದೀರಾ. ಬಟ್ ಯಾಕೆ ಇದು ಸಮನ್ವಯ ಸಮಿತಿ ಇಲ್ಲಿವರೆಗೂ ಜಾರಿಗೆ ಬರ್ಲಿಲ್ಲ ಅನ್ನೋದು ನನ್ನದೊಂದು ಪ್ರಶ್ನೆ ಸರ್. ಆಮೇಲೆ ಎರಡನೇದಾಗಿ, ಬೆಂಗಳೂರನ್ನೇ ಯಾಕೆ ಜಾಸ್ತಿ ಇದು ಮಾಡ್ತಾ ಇದಾರೆ, ಕಾನ್ಸಂಟ್ರೇಟ್ ಮಾಡ್ತಾ ಇದಾರೆ? ಬೇರೆ ಸಿಟಿಗಳನ್ನು ಕೂಡ ನಾವು ಈ ರೀತಿ ಮಾಡ್ಬೋದಲ್ಲ, ಇಂಪ್ರೂವ್ ಮಾಡ್ಬೋದಲ್ಲ ಅಂತ ನನ್ನ ಪ್ರಶ್ನೆ. ಖಂಡಿತ ಮಾಡ್ಬೋದು. ಆದ್ರೆ ಏನು, ನಾವು ಇದೇ ತರ BATF ಹೆಂಗ್ ಮಾಡುದು, ಮೈಸೂರಲ್ಲಿ ಮಾಡಕ್ ಪ್ರಯತ್ನ ಮಾಡಿದ್ರು, ಬೆಳಗಾಮಲ್ಲಿ ಮಾಡಿದ್ರು. ಅಲ್ಲಿ ಏನು ಅಂದ್ರೆ, ಅಟ್ ದಿ ಎಂಡ್ ಆಫ್ ದ ಡೇ ಸರ್, ಲೋಕಲ್ ಲೀಡರ್ಶಿಪ್, ಲೋಕಲ್ ಇನ್ವಾಲ್ವ್ಮೆಂಟ್, ಲೋಕಲ್ ಇಂಟ್ರೆಸ್ಟ್ ಬೇಕು. ಎರಡನೇದಾಗಿ ಯಾಕೆ ಬೆಂಗಳೂರಲ್ಲಿ ಮಾಡಿದ್ವಿ ಅಂದ್ರೆ, ಆವಾಗ ಏನ್ ಯೋಚನೆ ಇತ್ತು ಅಂದ್ರೆ, ಬ್ಯಾಂಗ್ಳೂರ್ ಇಸ್ ದ ಕಾಲಿಂಗ್ ಕಾರ್ಡ್ ಆಫ್ ಕರ್ನಾಟಕ. More than 50% of the revenues of the state come from Bangalore. ಆದ್ರಿಂದ ಬೆಂಗಳೂರನ್ನ ನಾವು ಏನಾದ್ರೂ ಬದಲಾವಣೆ ಆ ಆಧಾರದ ಮೇಲೆ ಬೇರೆ ನಗರಗಳಿಗೂ ನಾವು ಬದಲಾವಣೆ ತರಬಹುದು ಅಂತ ಆ ತರ ಯೋಚನೆ ಇತ್ತು ಸರ್. Okay sir, okay sir. Sir, regarding this COVID-19, no, leaders, I didn't get that good leaders to work. I don't know, sir. Jairaj sir ಹೇಳ್ತಾರೆ ಒಳ್ಳೆ ಇದನ್ನಲ್ಲಿ ಬಿಹೇವ್ ಮಾಡ್ಕೊಂಡು ಕೆಲಸ. What is your question, Anita? I am not able to get the question. ಮಾಡ್ಬೇಕು. BJP ಇದ್ರು, ಏನು ಕೊಡ್ತಿರ್ಲಿಲ್ಲ ಸರ್, ಇದುವರೆಗೂ ಏನು ಕೊಟ್ಟಿಲ್ಲ ತಂದವರು. Okay. Actually Jairaj sir ಪಾಪ ತುಂಬಾ ಚೆನ್ನಾಗಿ, because my husband is also a contractor. He knows the Jairaj sir very well. Like he knows means personally alla. His works, what all he told, no, everything was really great. ಅವ್ರದ್ದು ಏನೇನ್ ಅಚೀವ್ಮೆಂಟ್ ಮಾಡ್ಬೇಕಿತ್ತು ಸೊಸೈಟಿಗೆ ಎಲ್ಲ ಕೊಟ್ಟಿದ್ದಾರೆ ಅವರು. ಬಟ್ ಯಾಕೆ ಈ ಲೀಡರ್ಸ್ ಅದನ್ನ ಕರೆಕ್ಟ್ ಆಗಿ ಇದ್ ಮಾಡೋದಿಲ್ಲ ಅಂತ ಐ ಡೋಂಟ್ ನೋ ಸರ್. ಬಟ್ ಐ ಹ್ಯಾವ್ ವರ್ಕ್ಡ್. ಐ ನೆವರ್ ಸ್ಟೇಡ್ ಎಟ್ ಹೋಮ್ ಎಟ್ ಆಲ್. Even till today I am doing masks at home, handmade mask, and we are distributing it. Thank you Anita. Yeah, Great sir. Thank you. Aruna? ಸರ್ ಹೇಳಿದಾರಲ್ವಾ ಇವಾಗ ವಾರ್ಡ್ ವೈಸ್ ಮೀಟಿಂಗ್ ಮಾಡಿದ್ರೆ ಹೋಗ್ಬೇಕು ಅಂತ, ಅದ್ರಲ್ಲಿ ಬಂದ್ಬಿಟ್ಟು ಬರೀ ಅವ್ರ ಪಾರ್ಟಿ ಅವ್ರನ್ನ ಮಾತ್ರನೇ ಇಕ್ಕೊಂತಾರೆ, ಅದ್ರಲ್ಲಿ ಬೇರೆ ಅವ್ರನ್ನ ಯಾಕೆ ಸೇರ್ಸಲ್ಲ? ನಾವು ಹೋಗಿ ಕೇಳಿದ್ವಿ, ಆದ್ರೂ ಅವ್ರ ಅದಕ್ಕೇನ್ ರೆಸ್ಪಾನ್ಸ್ ಮಾಡಿಲ್ಲ. ಆಲ್ಮೋಸ್ಟ್ ಆಲ್ 100% ಅವಿನ್ ಆರಾಧ್ಯ. ಇಲ್ಲ, ನಾನು ಈಗಲೇ ಆನ್ಸರ್ ಮಾಡ್ತೀನಿ. ಅದು ಇಂಪಾರ್ಟೆಂಟ್ ಕ್ವೆಶ್ಚನ್. ಅದು ನೋಡಿ, ಎಲ್ಲಾ ಕಡೆ ರಾಮರಾಜ್ಯ ಇದೆ ಅಂತ ನಾನು ಹೇಳೋದಿಲ್ಲ. ಪ್ರತಿಭಟನೆ ಇರ್ತದೆ, ವಿರೋಧ ಬರ್ತದೆ, ಅಂಡ್ ಪಕ್ಷ ನೋಡ್ಕೊಂಡು ಮಾಡ್ತಾರೆ. ಇದೇ ನಾನು ಹೇಳ್ತಿರೋದು. ಇದಕ್ಕಾಗೆ ನಾವು ಏನು ಯೋಚನೆ ಮಾಡಿದ್ವಿ ಅಂದ್ರೆ, ಮುಂಬರುವ ಪೀಳಿಗೆಯಲ್ಲಿ ನಿಮ್ಮಂತವರು ಎಲೆಕ್ಷನ್ಗೆ ನಿಂತ್ಕೊಂಡು ನೀವು ಏನು ಈ ತರ ಅನ್ಯಾಯ ಕಂಡಿದ್ದೀರೋ, ಈ ತರ ಬದಲಾವಣೆ ಕಂಡಿದ್ದೀರೋ, ಇದನ್ನ ನೀವು ದೂರ ಮಾಡ್ಕೊಂಡು ಒಂದು ಹೊಸ ಮಾದರಿಯ ಆಡಳಿತ ತರಬೇಕು ಅಂತ ಇದೆ ನಮ್ ಧೋರಣೆ. ಅದಕ್ಕೆ ಐ ಹ್ಯಾವ್ ನೋ ಆನ್ಸರ್ as to why people are excluding other parties from the ward, because it is part of the sectional politics that is carried out in our country. But ನೀವು ಇದನ್ನ ನೋಡಿ ಹೋರಾಡಿ ಬದಲಾವಣೆ ತರ್ತೀರಾ ಅಂತ ನನ್ನ ಅಭಿಪ್ರಾಯ, ತರಬೇಕು ಅಂತ ನನ್ನ ಅಭಿಪ್ರಾಯ. ಎಲ್ಲಾ ಸರಿಗಿದ್ದಿದ್ರೆ ಈ ಬಿ ಕ್ಲಿಪ್ ಬಿ ಪ್ಯಾಕ್ ಅವಶ್ಯಕತೆನೇ ಇರ್ಲಿಲ್ಲ, honestly. Yeah. Because we want change.
That's why we created this B-Clip forum ಅಂತ ನನ್ನ ಅಭಿಪ್ರಾಯ. ಅವಿನ್ ಸರ್, ತಮ್ಮ ಬುಕ್ ನ ಲಾಸ್ಟ್ ಟೈಮ್ ನೀವು ಕ್ಲಾಸ್ ಅಲ್ಲಿ ನಮ್ಮೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಇದುವರೆಗಾಗಿ ನಾನು ಅರ್ಧ ಓದಿದ್ದೀನಿ. ನಿಮ್ಮ ಮತ್ತೆ ಎಲ್ಲಾ ಮುಖ್ಯಮಂತ್ರಿಗಳ ಸಂಬಂಧ ಮತ್ತೆ ಕೃಷ್ಣ ಯೋಜನೆಗಳು ಎಲ್ಲ ಓದಿದ್ದೀನಿ. ಬಟ್ ನನ್ಗೆ ಪ್ರತಿ ತರಗತಿಯಲ್ಲೂ ನಾವು ವಾರ್ಡ್ ಲೆವೆಲ್ ಮೀಟಿಂಗ್ ಬಗ್ಗೆ ಮಾತಾಡ್ತೀವಿ. ಅದು ನಾವು ಕಾನೂನು ಪ್ರಕಾರ ಅದ್ರದ್ದು ಅಧಿಕಾರ ವ್ಯಾಪ್ತಿನ ಹೆಚ್ಚಿಸಬಹುದಲ್ಲ ಸರ್? ಹೆಚ್ಚಿಸಬಹುದು. ಬಟ್ ಅದಕ್ಕೆ ಯಾರು ಇನ್ನೂ ಮನ್ಸು ಮಾಡಿಲ್ಲ. ಮತ್ತೆ ಇನ್ನೊಂದು, ಜನರಿಗೆ ನಾವು ಏನು ಮುಂಬರೋ ಅಂತ ಕೌನ್ಸಿಲರ್ಗಳು ಏನಿದೀವಿ ಫ್ಯೂಚರ್ ಅಂತವ್ರು ಜನಗಳ ಜೊತೆ ಒಂದು ಕಮ್ಯುನಿಕೇಶನ್ ಇಟ್ಕೊಂಡ್ರೆ ಅದು ವಾರ್ಡ್ ಲೆವೆಲ್ಗೆ ಮೀಟಿಂಗಿಗೆ ಅನುಕೂಲ ಆಗ್ಬೋದು ಅಂತ ಒಂದು ಅನಿಸಿಕೆ ಇದೆ ಸರ್. ಅದಕ್ಕೆ ನೋಡಿ ಸರ್, ನೀವು ಒಂದು ಬಹಳ ಭಾಗ್ಯಶಾಲಿಗಳು. ಯಾಕೆ ಅಂದ್ರೆ ನಿಮ್ ಕೈಯಲ್ಲಿ ಸೋಷಿಯಲ್ ಮೀಡಿಯಾ ಇದೆ. ನೀವು ಆ ಸೋಷಿಯಲ್ ಮೀಡಿಯಾವನ್ನ ಉಪಯೋಗ ಮಾಡಿ ಕಮ್ಯುನಿಕೇಟ್ ಮಾಡ್ಬೇಕು. ಇವತ್ತು ಎಲ್ಲರೂ ಸಾಧಾರಣವಾಗಿ ಸೋಷಿಯಲ್ ಮೀಡಿಯಾಲಿ ಪ್ಲಗ್ ಇನ್ ಆಗಿದಾರಪ್ಪ. ಬರೀ ಓದಿರೋರು ಮಾತ್ರ ಏನಿಲ್ಲ, ಎಲ್ಲರೂ. ಆದ್ರಿಂದ ನೀವು ಎತ್ತಿದ್ದು ಕ್ವೆಶ್ಚನ್ ಬಹಳ ಇಂಪಾರ್ಟೆಂಟ್. ಸುಲಭವಾಗಿ ನೀವು ಯು ಕ್ಯಾನ್ ಕಮ್ಯುನಿಕೇಟ್ ಯುವರ್ ವ್ಯೂಸ್, ಯು ಕ್ಯಾನ್ ಕಮ್ಯುನಿಕೇಟ್ ಯುವರ್ ಐಡಿಯಾಸ್, ಯುವರ್ ಆಕ್ಟಿವಿಟೀಸ್ ಥ್ರೂ ಸೋಷಿಯಲ್ ಮೀಡಿಯಾ ಟು ಆಲ್ ಯುವರ್ ವೋಟರ್ಸ್. ಅಫ್ಕೋರ್ಸ್ ನೀವೇನ್ ಕಮ್ಯುನಿಕೇಟ್ ಮಾಡ್ತಿರೋ ಆ ಪ್ರಕಾರ ನೀವು ಕೆಲಸನೂ ಮಾಡ್ಬೇಕು, ಇಲ್ಲದ ಉಡಾಫಿ ಅಂದ್ಬಿಡ್ತಾರೆ. ಬಟ್ ಖಂಡಿತ ನೀವು ಮಾಡ್ಬೋದು. ಹಿಂದೆ ಈ ತರ ಇರ್ಲಿಲ್ಲ ಸರ್. ಅಂಡ್ ಈಗ ಈ ಹಳೆ ಪೀಳಿಗೆಗೆ ಯಾರು ಸೇರಿರ್ತಾರೋ ಅವರಿಗೆ ಸೋಷಿಯಲ್ ಮೀಡಿಯಾ ಉಪಯೋಗ ಮಾಡೋದು ಗೊತ್ತಿಲ್ಲ. ನಿಮಗೆ ಗೊತ್ತಿರಬೇಕು. ಇನ್ಫ್ಯಾಕ್ಟ್ ಐ ವುಡ್ ಸ್ಟ್ರಾಂಗ್ಲಿ ರೆಕಮೆಂಡ್ ಟು Takshashila and B-Clip that you must give our B-Clip trainees exposure into social media. I think you are already doing it, illa Ganesh? We are doing some of it, yes. Media do and it. Communication for leadership anta one session ne maadsi Ganesh. Okay. I will tell Sid also, what's his name? I will tell your Pai also. All right. Maadsi re ಹೇಳಿ. ಸರ್, ಹಾಗೆ ಒಂದು ಕ್ವಶನ್ ಇದೆ. ತಮ್ಮ ಈ BBMP ಅಧಿಕಾರ ಅವಧಿಯಲ್ಲಿ ಅತ್ಯಂತ ಕ್ಲಿಷ್ಟಕರವಾದದ್ದು ಯಾವುದು? ಮತ್ತೆ ಇದುವರೆಗೂ ಅದು ಸಾಲ್ವ್ ಆಗಿಲ್ಲ, ನಾವು ತಕ್ಷಣ ಬಗೆಹರಿಸಬೇಕಾಗಿರೋ ಅಂತ ನಗರದ ಸಮಸ್ಯೆ ಯಾವ್ದಿದೆ ಸರ್? ಕ್ಲಿಷ್ಟಕರವಾಗಿ ಮಾಡಿರೋದು ನಾನು ಅದರ ಬಗ್ಗೆ ವಿವರವಾಗಿ ಮಾತಾಡಿದ್ದೀನಿ. ನಮ್ಮ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು. ಹಿಂದೆ ಏನಿತ್ತು, ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ಮತ್ತೆ ಮುಖ್ಯಮಂತ್ರಿಗಳ ಒಂದು ಸಪೋರ್ಟ್ ಇಂದ ಹಾಗೂ ಆಗಿನ ಮೇಯರ್ ಅವ್ರ ಸಹಾಯದಿಂದ ಯಾವ ತರ ಕ್ರಾಂತಿಕರ ಬದಲಾವಣೆ ತಂದ್ವಿ. ನಾನ್ ಮಾತ್ರ ಅಲ್ಲ, ಎಲ್ಲರೂ ಸೇರಿ ನಮ್ಮ ಅಧಿಕಾರಿಗಳು ಇವತ್ತು ಅದು ಕಾನೂನಾಗಿದೆ, ಎಲ್ಲರೂ ಅನ್ವಯಿಸ್ತಾ ಇದ್ದಾರೆ. ಬೆಂಗಳೂರು ಮಾತ್ರ ಇಲ್ಲ, ಎಲ್ಲ ರಾಜ್ಯ. ಅದು ಒಂದು. ಯಾವ್ದ್ರಲ್ಲಿ ನಾವು ಸಫಲ ಆಗ್ಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರಿ. ಬಹಳ ವಿಚಾರಗಳಲ್ಲಿ ಸಫಲ ಆಗ್ಲಿಲ್ಲ ನಾವು. ಉದಾಹರಣೆಗೆ, ನಾವು ಬೆಂಗಳೂರು ಮಹಾನಗರ ಪಾಲಿಕೆಗೆ ಉತ್ತಮವಾಗಿರೋ ಒಂದು ಆಡಳಿತ ಬೆನ್ನೆಲುಬು ಕೊಡ್ಲಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಕೆಪಾಸಿಟಿ, ಬ್ಯಾಕ್ ಬೋನ್, ಯು ಆರ್ ಅನೇಬಲ್ ಟು ಪುಟ್ ಇಟ್ ಇನ್ ಟು ಪ್ಲೇಸ್. ಇವತ್ತು ಕೂಡ ಸಾಕಷ್ಟು ಜನ ಡೆಪ್ಯುಟೇಷನ್ ಮೇಲೆ ಬರ್ತಾರೆ, ಹೋಗ್ತಾರೆ. ಆಮೇಲೆ ಸಂಸ್ಥೆ ಬಗ್ಗೆ ಸರ್ ಅಭಿಮಾನ ಇಲ್ಲ, ಗೌರವ. ಈಗ ನೀವು ನೋಡಿ, ಎಲ್ಲೇ ನೋಡಿ, ಸಂಸ್ಥೆ ಉದ್ಧಾರ ಆಗ್ಬೇಕಾದ್ರೆ ಅಲ್ಲಿನ ಸಿಬ್ಬಂದಿ ಅವರು ಹೌದು ನಾವು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ, ನಮ್ಮಿಂದ ಸಂಸ್ಥೆಗೆ ಒಳ್ಳೇದಾಗ್ತಾ ಇದೆ ಅಂತ ಒಂದು ಮ್ಯೂಚುವಲ್ ರಿಲೇಶನ್ಶಿಪ್ ಇರ್ತದೆ. ಮಹಾನಗರ ಪಾಲಿಕೆ ಅಧಿಕಾರಿಗಳಲ್ಲಾಗ್ಲಿ ಸಿಬ್ಬಂದಿಯಲ್ಲಾಗ್ಲಿ ಎಲ್ಲಿದೆ ಅದು? ಇಲ್ವೇ ಇಲ್ಲ. ಅದಕ್ಕೆ ಇನ್ನೊಂದು ಕಾರಣನೂ ಇದೆ. ಅವರು ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಯಾರು ಮೆಚ್ಚುಗೆನೆ ವ್ಯಕ್ತಪಡಿಸಲ್ಲ, ಬರೀ ಬೈತಾರೆ. ಪ್ರತಿದಿನ ಹಗರಣೆ, ಗೋಟ್ಲ, ಸ್ಕ್ಯಾಂಡಲ್ಲು, ಮೆಸ್ಸು, ಇಷ್ಟೇ ಹೇಳೋದು ನಾವು. ಹೈಕೋರ್ಟ್ ಹಂಗ ಹೇಳಿದ್ರು, ಅವ್ರು ಹಂಗ ಹೇಳಿದ್ರು. ಸೊ ಹಾಗಿರ್ಬೇಕಾದ್ರೆ ಸರ್ ಯೋಚನೆ ಮಾಡಿ, ತಾವೇ ಯೋಚನೆ ಮಾಡಿ. ಆಕಸ್ಮಿಕ ನೀವು ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ತಲೆ ಬಗ್ಸ್ಕೊಂಡು ಇರ್ಬೇಕಾಗ್ತದೆ. ಯಾಕಂದ್ರೆ ಹೊರಗಡೆ ನೀವು ಇಲ್ಲ ನಾನು ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇವನು ಅದೇ ತರ ಅಂತ ಯೋಚನೆ ಮಾಡ್ತಾರೆ. So it takes two to clap, you know. And therefore I feel that one of the things we have not been able to do is to create a good administrative backbone for BBMP. ಇವಾಗ ಇವರೆಲ್ಲ ಹೇಳ್ತಾರೆ, ರವಿಚಂದ್ರನ್ ಅವರು ಇವರು ಒಂದ್ ಸಂಸ್ಥೆಯನ್ನ 3 ಮಾಡಿ, 5 ಮಾಡಿ, 8 ಮಾಡಿ. ಅದು ಸರಿ,
But unless you create that administrative capacity, backbone, how are you going to make these functioning organizations? Now we have not been able to create functioning organizations. Idu nanna abhiprayadalli biggest failing in BBMP. Rajeshwari? So just adding on to the point which Dilip had mentioned, what I've seen is it's always better to work along with the people who are in leadership right now, because it doesn't matter to people who's doing it. The result should the last result should benefit them. That's what they look at. So that's one thing I've looked, which I've looked into these days. And also of late, during this COVID situation, having worked with different departments of Karnataka government, that's one thing I've noticed. A lot of politics, internal politics happening and all. So it's not that always you need to, fall prey to those actions, but yes, take out the good things from them and make use of it and bring on to a solution. That's what I feel. Yeah, you're absolutely correct, Ma. You have to work together, and you have to synergize and get the best out of people. And in the process of working together, Ma, you have to also make them think differently. Correct. That is the real task of leadership. And Absolutely. They have to feel one with you, They have to feel one with you. And ಇನ್ನೊಂದು ಹೇಳಬೇಕು, Ganesh. ಹೇಳಿ. The whole thing I have seen in my working experience, Ganesh, people are outstanding. Ordinary people, those on the road, they may not be very sophisticated, they may not have educational background, attainments, but they have a better heart than most of us. They want good for themselves and they want good for others. They will cooperate if there is some purpose behind it. Right. How you tap that, Ganesh, that is the leadership. So ellaru pundro, yaru kelsa mad. In fact, it is only the educated people who become vested interests. Think about it, Ganesh. Yeah. Makes Think sense. about it. I think the vision that people adopt eventually focuses them in that. But then I'm not an expert on human behavior. It's just my thought. No, it's not human behavior. It is what I've observed in my experience. ಮಾರುತಿ ನಾವು ವಾರ್ಡ್ ಅಲ್ಲಿ ಲಾಸ್ಟ್ 2 ಟರ್ಮ್ ಇಂದ ನಮ್ಮ ಕಾರ್ಪೊರೇಟರ್ಸ್ ನಮ್ಗೆ ಫಾರ್ ಆಗಿ ಬಂದಿದ್ದಾರೆ. ಅವ್ರ ಜೊತೆ ತುಂಬಾ ಕೆಲಸನೂ ಮಾಡಿದೀವಿ. ವಾರ್ಡ್ ಕಮಿಟಿ ಮೀಟಿಂಗ್ ಎಲ್ಲ ಹೋಗ್ತೀವಿ. ನಮ್ಗೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಇವಾಗ ಪ್ರೆಸೆಂಟ್ ಇರ್ತಕ್ಕಂಥ ಕಾರ್ಪೊರೇಟರ್ ಪ್ರತಿಯೊಂದಕ್ಕೂ ನಮ್ಮನ್ನ ಕರೀತಾರೆ. ಕರೆದಿ ನಾವ್ ಹೇಳಿದ ಕೆಲಸಗಳೆಲ್ಲ ಮಾಡ್ಕೊಡ್ತಾ ಇದ್ದಾರೆ ನಮ್ಗೆ. ಆತರ ನಮ್ಮ ವಾರ್ಡ್ ಅಲ್ಲಿ ಯಾವ್ದೋ ಆತರ. ಓಕೆ, ಥ್ಯಾಂಕ್ ಯು ಸರ್. ಮುಕುಂದ್ ಸರ್ ನಮಸ್ತೆ. ಜಯರಾಜ್ ಸರ್, ನಿಮ್ ಪುಸ್ತಕ ಓದಿದೀನಿ. ಒಂದು ಪ್ರಶ್ನೆ ನಾನು ಯಾವಾಗೂ ಕೇಳ್ಬೇಕು ಅನ್ಕೊಂಡಿದ್ದೆ IAS ಆಫೀಸರ್ ಹತ್ರ, ಈ ರೆವೆನ್ಯೂ ಕಲೆಕ್ಷನ್ ಬಗ್ಗೆ ಸರ್. ಈಗ ಸುಮಾರು ಆರ್ಟಿಕಲ್ಸ್ ಬಂದಿದೆ BBMP ಬಜೆಟ್ ಪ್ರೆಸೆಂಟ್ ಆದ್ಮೇಲೆ, falling a short of 15,000 crore collection capacity ಇದ್ರೂನು ಕಲೆಕ್ಟ್ ಮಾಡಕ್ ಆಗ್ತಿಲ್ಲ ಅಂತ. ನಮ್ಮನೆ ಹತ್ರನು ಸುಮಾರು ಜನ ಟ್ಯಾಕ್ಸ್ ಇವೇಷನ್ ಮಾಡ್ಕೊಂಡು ಸ್ಲಮ್ ಬೋರ್ಡ್ ಅಂತ ಕೊಟ್ಟಿದ್ರೂನು, ಅಲ್ಲಿ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿದ್ರೂನು ದೇ ಆರ್ ನಾಟ್ ಗೆಟಿಂಗ್ ಅಂಡರ್ ದ ಟ್ಯಾಕ್ಸ್ ನೆಟ್. ಆದ್ರೆ ಈ ರೆವೆನ್ಯೂ ಇನ್ಸ್ಪೆಕ್ಟರ್ಗಳು, ಆಫೀಸರ್ಗಳು ಕೂಡ ಅದಕ್ಕೆ ತಕ್ಕಂಗೆನೆ ಆಡ್ತಿದ್ದಾರೆ ಸರ್. ಏನ್ ಮಾಡಿದ್ರೆ ಎಲ್ಲ ಸರ್ ಟ್ಯಾಕ್ಸ್ಗೆ? ಬಹಳ ಒಳ್ಳೆ ಪ್ರಶ್ನೆ ತಾವು ಕೇಳಿದ್ರಿ. I want everybody to please pay attention. One of the weakest areas in civic administration is enforcement. ಏನಾದ್ರೂ ಕಾನೂನು, ಏನಾದ್ರೂ ಒಂದು ರೆಗ್ಯುಲೇಷನ್ ಇದ್ರೆ ಅದನ್ನ ಅನುಷ್ಠಾನ ತರೋದ್ರಲ್ಲಿ, ಅದನ್ನ ಕಾರ್ಯಗತ ಮಾಡೋದ್ರಲ್ಲಿ ಬಹಳ ಲೀಕೇಜಸ್, ಕರಪ್ಷನ್ ಆಗ್ತದೆ. ಇದು ಸ್ವಾಭಾವಿಕ. ನಾನು ಹಿಂದೆ ನಿಮ್ಗೆ ಬಿಲ್ಡಿಂಗ್ ರೂಲ್ಸ್ ಇಂಪ್ಲಿಮೆಂಟೇಷನ್ ಬಗ್ಗೆನೂ ಪ್ರಸ್ತಾಪ ಮಾಡಿದ್ದೀನಿ. ನೆನ್ಸ್ಕೋಬಹುದು, ತಾವು ಜ್ಞಾಪಕ ಮಾಡ್ಕೋಬಹುದು. ಈಗ ನಮ್ಮ ಸ್ನೇಹಿತರು ಇವೇಷನ್ ಆಫ್ ಪ್ರಾಪರ್ಟಿ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾರೆ. ಇದರ ಬಗ್ಗೆನೂ ನೀವು ವಿಮರ್ಶೆ ಮಾಡ್ಬೇಕು ಎಲ್ಲರೂ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಪರ್ಸನಲ್ ಇಂಟೆಗ್ರಿಟಿ ಇರಬೇಕು. ಪರ್ಸನಲ್ ಇಂಟೆಗ್ರಿಟಿ ಇಲ್ಲದೆ ಇದ್ರೆ ಏನೇ ಕಾನೂನು ಇರ್ಲಿ, ಏನೇ ಒಂದು ಫ್ರೇಮ್ ವರ್ಕ್ ಇರ್ಲಿ, ಅದು ಉಲ್ಲಂಘನೆ ಆಗೋದು ಸಹಜ. ನಾನು ನೋಡಿದ್ದೀನಿ ಬೆಂಗಳೂರಲ್ಲಿ ಇವತ್ತಿಗೂ ಕೂಡ ಒಳ್ಳೆ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಬಂದ್ಮೇಲೆ ಅಕ್ರಮವಾಗಿರೋ ಕಟ್ಟಿರೋ ಬಿಲ್ಡಿಂಗ್ಸ್ ಬೇಕಾದಷ್ಟು ಕಾರಣ ಇರ್ಬೋದು. ಇವತ್ತು ಅದನ್ನ ನಾವು ರೆಗ್ಯುಲರೈಸ್ ಮಾಡಕ್ ಹೊರಟಿದೀವಿ. ಆಗ ಯಾರೋ ಒಬ್ರು ದೊಡ್ಡ ಮನುಷ್ಯ ನಂಗೆ ಬಂದು ಹೇಳಿದ್ರು,
ಎಂತ ಅನ್ಯಾಯ ಮಾಡ್ತಾ ಇದ್ದೀರಾ ಸರ್ ನೀವು? ಅಕ್ರಮವಾಗಿರೋ ಕಟ್ಟಡಗಳನ್ನ ಹೇಗೆ ಸಕ್ರಮ ಮಾಡ್ತಿದ್ದೀರಾ? ಅಂದ್ರೆ ಯಾರೋ ಕಾನೂನ್ ಪ್ರಕಾರ ತಮ್ಮ ಮನೆಗಳು ಕಟ್ಕೊಂಡ್ರೋ ಅವ್ರು ಮೂರ್ಖರ? ಈಗ ಅವ್ರಿಗೇನ್ ಸಿಗ್ತಾ ಇದೆ ಪ್ರತಿಫಲ? ಪಕ್ಕದ ಮನೆಯವನು ಏನೋ ಬಿಲ್ಡಿಂಗ್ ರೂಲ್ಸ್ ನೋಡ್ದಂಗೆ ಕಟ್ಟಿದ್ದಾನೆ, ಅವನ್ನ ನೀವು 40% 50% ತನಕ ರೆಗ್ಯುಲರೈಸ್ ಮಾಡ್ತಾ ಇದ್ದೀರಾ, ದಂಡ ಏನೋ ಹಾಕ್ತಾ ಇದ್ದೀರಾ. ಸರಿ, ಇದು ಮಹಾ ತಪ್ಪು, ಇದಾಗಬಾರ್ದು. ಈಗ ನನ್ ಮನ್ಸಲ್ಲಿ ಯೋಚನೆ ಬಂತು, ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಹೋಗ್ಬಿಟ್ಟು ಎಲ್ಲ ಅಕ್ರಮ ಕಟ್ಟಡಗಳನ್ನ ಹೊಡಿಯಕ್ ಆಗ್ತದ? ನಮ್ಗೆ ಹೊಡಿಯೋ ಸಾಮರ್ಥ್ಯ ಇಲ್ಲ, ಶಕ್ತಿನೂ ಇಲ್ಲ. ಆದ್ರಿಂದ ಈ ಯೋಚನೆಗಳು ಕೂಡ ಎಲ್ಲ ನಮ್ ಸ್ನೇಹಿತರಲ್ಲಿ ಬರ್ಬೇಕೀಗ. ಆಲ್ ಆಫ್ ಯು ಮಸ್ಟ್ ಸ್ಟಾರ್ಟ್ ಥಿಂಕಿಂಗ್ ಆನ್ ದೀಸ್ ಲೈನ್ಸ್, that what do we mean by compliance with the law? Who is responsible for compliance? How do we ensure compliance? ಬರೀ ಯಾರೋ ಒಬ್ಬರು ನೋಡ್ತಾ ಇದ್ದಾರೆ, ಹೆಡ್ ಮಾಸ್ಟರು ಅಥವಾ ಹೆಡ್ ಮಿಸ್ಟ್ರೆಸ್ ಅಂತ ಇದ್ದೋ ನಾವು ಕಾನೂನು ಪ್ರಕಾರ ಇರಕ್ಕೆ ಸರಿನಾ? ಅಥವಾ ಸ್ವಯಂ ಪ್ರೇರಣೆಯಿಂದ ಆಂತರಿಕವಾಗಿ ನಾವು ಇದನ್ನ ಅವಲಂಬಿಸಬೇಕಾ? These are the questions in nationhood. These are the things that will make our country great. And this is what we want you, the future of Bangalore and India, to think about. Otherwise, we can keep pointing fingers at everybody. Avun serigilla, ivun serigilla, avun serigilla anta nanu serigilla anta helodu tappadu anta ನನ್ನ ಅಭಿಪ್ರಾಯ. Pradeep? I have been closely following up. The BBMP has not been able to solve the most basic problems of garbage collection. So that is one thing. And number two, they are spending a lot of money on wasteful expenditures. Near in Vijayanagar, they are building one underground air conditioner market. And there is one underground walkway which has never been used in last 15 years. So these are some of the things which is my observation. And one more is white topping. What was the necessity of white topping? Such a huge expenses when the BBMP doesn't have the money. Yeah, these are my observations. Thank you. Yeah, those are all important points. And I have no answer to that. I don't know why BBMP resorted to white topping. It is a huge outlay of money. Those are matters you should discuss, because I am not in the system now. I am on the larger issue. I want to engage all of you in the issue is how you can all become effective leaders. What are the things you require to do in your mind on how you can inculcate the qualities of leadership? What should you do to make a difference? But I don't have the magic wand to answer all these issues and say, hೀಗ್ ಮಾಡಿದ್ರೆ ಸರಿ ಹೋಗ್ತದೆ. I can only help in leading a discussion. ಈಗ ನಾನು ಒಂದು ಪ್ರಶ್ನೆ ಕೇಳಬೇಕು ಗಣೇಶ್ ಎಲ್ಲರಿಗೆ. ಹೇಳಿ. ಕೇಳ್ಬೋದಾ? Of course. Okay. I want to ask all my friends, how many of you read the books that we circulated last time, Rajamarga and Jaitra Yatra? Why I wanted you to read the book is not because I want you to think I'm a great guy and I'm one of a kind. Lakhon mein ek hai. I'm not on that point. I am only giving you a flavor of what it is to run an organization under the democratic dispensation. And of course, you can have other ideas also. But I think, this kind of exposure to what happens on the ground is also important. Why I say this? Because tomorrow, if you are elected, you will have to listen to your voters. Sometimes it may not agree with you, but your voters may want a particular. I'll give you an example. Baswangudiyalli, there is a underpass, near M.N. Krishna, near Gandhi Bazaar. You remember? Yeah. Now, according to the studies of that period, it was completely not required. The traffic flow did not sustain the request, the load did not sustain the request for an underpass. Aga. But the concerned public representative was very keen, because he thought
that will be a fitting example of the kind of involvement he has in the constituents. And he was able to get it. The underpass has come. Maybe it is useful now compared to what it was long ago. But sometimes we have also to go along with these things because this is a democracy. As I said, my view is perfect. My view is total. It is my view or the highway anta helakagalla. We have to follow a balancing act. And that balancing act is something that I would like to commend to all my dear friends who are listening today. ನೀವು ಕೂಡ ನಿಮ್ಮ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಪಬ್ಲಿಕ್ ಡಿಮ್ಯಾಂಡ್ಸ್ ಪ್ರೊವೈಡೆಡ್ ಯು ಡೋಂಟ್ ಕ್ರಾಸ್ ದ ಲಕ್ಷ್ಮಣ್ ರೇಖಾ ಆಫ್ ಯುವರ್ ಪರ್ಸನಲ್ ಇಂಟೆಗ್ರಿಟಿ. ಐ ಹ್ಯಾವ್ ಅ ಕ್ವೆಶ್ಚನ್ ಸರ್. ಈಗ ಬಿಬಿಎಂಪಿ ಆಕ್ಟ್ ಮಾಡ್ತಿದಾರಲ್ಲ ಸರ್, ಹೊಸ ಬಿಬಿಎಂಪಿ ಆಕ್ಟ್ ಮಾಡ್ತಿದಾರಲ್ಲ ಸರ್, ಸೊ ಹೌದು, ಏನಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಆಸ್ ಅ ಬೆಂಗಳೂರು ಮ್ಯಾನ್, ಯು ಹ್ಯಾವ್ ವರ್ಕ್ along with BBMP. ಆಕ್ಟ್ ಅಲ್ಲಿ ಮೊಟ್ಟ ಮೊದಲನೇದಾಗಿ ಸಂಪನ್ಮೂಲದ ಬಗ್ಗೆ ಪ್ರಸ್ತಾಪ ಆಗ್ಬೇಕು. ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆಗೆ ತನ್ನ ಕೆಲಸ, ತನ್ನ ಜವಾಬ್ದಾರಿ ಹೋಲಿಸಿದ್ರೆ ಸಂಪನ್ಮೂಲ ಬಹಳ ಕಡಿಮೆ ಇದೆ. ಈಗ ಮುಖ್ಯವಾಗಿರೋ ಸಂಪನ್ಮೂಲ ಅದಕ್ಕೆ ಆಸ್ತಿ ತೆರಿಗೆ. ಈ ಹೊಸ ಕಾನೂನು ಏನು ಬರ್ತಾ ಇದೆ ಬೆಂಗಳೂರಲ್ಲಿ, ನಂಗೆ ಗೊತ್ತಿಲ್ಲ ಅದು ಏನಿದೆ ಕಾನೂನಲ್ಲಿ, ಯಾವ ತರ ಮಹಾನಗರ ಪಾಲಿಕೆಗೆ ಸೋರ್ಸಸ್ ನ ಉಂಟು ಮಾಡ್ಬೋದು, ಡೆವಲ್ಯೂಷನ್ ಏನಾದ್ರೂ ಫಾರ್ಮುಲಾದ ಪ್ರಕಾರ ರಾಜ್ಯ ಸರ್ಕಾರ ಏನು ತನ್ನ ಬೊಕ್ಕಸಕ್ಕೆ ತಗೊಳ್ತಾ ಇದೆಯೋ ಅದರಲ್ಲಿ ಕಡ್ಡಾಯವಾಗಿ 25% ಅಥವಾ 30% ಮಹಾನಗರ ಪಾಲಿಕೆಗೆ ಕೊಡೋ ಒಂದು ವ್ಯವಸ್ಥೆ ಈ ಕಾನೂನಲ್ಲಿ ಬರ್ತದ ಅಂತ ಒಂದು ವಿಚಾರ. ಎರಡನೇದು, ಈ ಕಾನೂನಲ್ಲಿ ಹ್ಯೂಮನ್ ರಿಸೋರ್ಸಸ್ ಬರಬೇಕು. ನಾನು ಈಗಾಗಲೇ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ. ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೇಜರ್ ಫೇಲಿಂಗ್ is it does not have an administrative backbone. I hope all of you understand what that statement is. ಈ ಹೊಸ ಕಾನೂನಲ್ಲಿ ಯಾವ ರೀತಿ ನಾವು ಡಿಸರ್ವಿಂಗ್, ನಮ್ಮ ಸಂಸ್ಥೆಗೆ ಡಿಸರ್ವಿಂಗ್ ಆಗೋ ಹಂಗೆ ಒಂದು ಬ್ಯಾಕ್ ಬೋನ್ ಮಾಡ್ಬೋದು, ಯಾವ ತರ ಇರಬೇಕು, ಅದು ಹೇಗೆ, ಅದಕ್ಕೆ ಲೋಕಲ್ ರೆಕ್ರೂಟ್ಮೆಂಟ್ ಮಾಡ್ಬೇಕಾ, ಒಂದು ಲೋಕಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ತರ ಲೋಕಲ್ ಬಾಡೀಸ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಲೋಕಲ್ ಬಾಡೀಸ್ ರಿಕ್ರೂಟ್ಮೆಂಟ್ ಕಮಿಷನ್ ಅಂತ ಮಾಡಿ ಬೇರೆ ಬೇರೆ ಹುದ್ದೆಗಳಿಗೆ ರಿಕ್ರೂಟ್ ಮಾಡಿ ಅವರಿಗೆ ಟ್ರೈನ್ ಮಾಡಿ ಅವರಿಗೆ ಗೌರವದ ಜೊತೆ ಕೆಲಸ ಕೊಡಿಸೋ ಒಂದು ಏನಾದ್ರೂ ವ್ಯವಸ್ಥೆ ಕಾನೂನಲ್ಲಿ ಬರ್ತದ. 2. ಮೂರನೇದು, ಎಲೆಕ್ಟೆಡ್ ಬಾಡಿ ಏನಿದೆ, ಇಷ್ಟು 198 ಜನ ಏನಿದ್ದಾರೆ ಅಥವಾ ಇನ್ನೆಷ್ಟು ಜನ ಇರ್ತಾರೋ, ಮೇಯರಿಗೆ 5 ವರ್ಷ ಅವಧಿ ಕೊಡ್ಬೇಕು ನಾವು. 5 ವರ್ಷ ಅವಧಿ ಕೊಟ್ಟು ಅವ್ರಿಗೆ ಯಾವ ತರ ಡೈರೆಕ್ಟ್ ಎಲೆಕ್ಷನ್ ಮಾಡ್ಬೋದು, ಡೈರೆಕ್ಟ್ ಎಲೆಕ್ಷನ್ ಆಗ್ತದ, ಬಹಳ ಮುಖ್ಯ. ಈಗ ಡೈರೆಕ್ಟ್ ಎಲೆಕ್ಷನ್ ಮಾಡೋದು, 5 ವರ್ಷ ಅವಧಿ ಕೊಡೋದು ರಾಜಕೀಯವಾಗಿ ಅದು ಒಪ್ಪಂದ ಇಲ್ಲ. ಯಾಕಂದ್ರೆ ಬೆಂಗಳೂರು ನಗರದ ಮೇಯರು ಯಾರೇ ಈ ತರ ಬಂದ್ರೆ he will be as powerful as the chief minister and nobody wants a opposition rival to that. But in the larger interest of Bangalore, ಈಗ ನ್ಯೂಯಾರ್ಕ್ ಎಂಬ ದೊಡ್ಡ ಒಂದು ಸಿಟಿ ಫುಲ್ ಟೈಮ್ ಮೇಯರ್ ಇದ್ದಾರೆ. ಆ ಮೇಯರ್ ಡೈರೆಕ್ಟ್ ಆಗಿ ಎಲೆಕ್ಷನ್ ಆಗಿ ಬರ್ತಾರೆ ಅಂಡ್ ಆ ಮೇಯರ್ ಒಳ್ಳೆ ಹೆಸರು ತಗೊಂಡಿರ್ತಾರೆ, ಪೂರಾ ಸಿಟಿ ಬದಲಾವಣೆ ಮಾಡ್ತಾರೆ. 4ನೇದಾಗಿ ಕೊನೆಯದು, ಈ ಹೊಸ ಕಾನೂನು ತಾವು ಏನ್ ಹೇಳ್ತಾ ಇದ್ದೀರಾ, ಇದರಲ್ಲಿ ನಮ್ಮ ಮಹಾನಗರ ಪಾಲಿಕೆಗೆ ಅಟಾನಮಿ ಏನ್ ಬರ್ತದೆ. ಈಗ ನನಗೆ ಗೊತ್ತಿರೋ ಹಂಗೆ ಮಹಾನಗರ ಪಾಲಿಕೆಯಲ್ಲಿ ಬಜೆಟ್ ಅನ್ನ ರಾಜ್ಯ ಸರ್ಕಾರ ಅಪ್ರೂವ್ ಮಾಡ್ಬೇಕು. ಕೆಲಸ ಕಾರ್ಯಗಳು 1 ಕೋಟಿನೋ 2 ಕೋಟಿಗಿಂತ ಜಾಸ್ತಿ ಇದ್ರೆ ರಾಜ್ಯ ಸರ್ಕಾರ ಅಪ್ರೂವ್ ಮಾಡ್ಬೇಕು. ಯಾಕೆ? ಇಫ್ ದ ಮಹಾನಗರ ಪಾಲಿಕೆ ಇಸ್ ಎ ಟ್ರೂಲಿ autonomous body, it must have the powers to execute its own programs without any interference from other governments. So these are the steps that they have to take, but whether such a thing will be feasible in our system, I don't know, honestly. For that we require a new kind of thinking. ಮಂಜು ಸರ್ ನಮಸ್ತೆ. ನನ್ನ ಪ್ರಶ್ನೆ, ಈಗ ಬೆಂಗಳೂರು ಮತ್ತೆ ಮೈಸೂರು ಕಂಪೇರ್ ಮಾಡ್ಕೊಂಡ್ರೆ COVID-19 ಕೇಸಸ್ ಅಲ್ಲಿ, ಸೊ ಅಲ್ಲಿ 0 ಆಗಿದೆ, ಮತ್ತೆ ಇಲ್ಲಿ ಬ್ಯಾಂಗ್ಳೂರ್ನಲ್ಲಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೆ ಇದೆ. ಇನ್ ಕೇಸ್ ನೀವೇನಾದ್ರೂ ಈಗ ಸದ್ಯದಲ್ಲಿ BBMP ಕಮಿಷನರ್ ಆಗಿದ್ರೆ ಇಂತ ಒಂದು ಯುನಿಕ್ ಇನಿಷಿಯೇಟಿವ್ ತಗೊಂಡಿದ್ರೆ, ಸೊ ಯು ಕುಡ್ ರೆಡ್ಯೂಸ್ ಇಟ್ ಅಂತ ಅನ್ಸಿದ್ ನಿಮ್ಗೆ ಏನಾದ್ರು ಅನ್ಸಿದ್ಯಾ?
ಅಂತದಿದ್ರೆ ನಾವು ವಾರ್ಡ್ ವೈಸ್ ಅಲ್ಲಿ ಏನಾದ್ರು ಇಂಪ್ಲಿಮೆಂಟೇಷನ್ ಮಾಡ್ಬೋದಾ ನಮ್ ಕೈಲಾದಂಗೆ? ಐ ಥಿಂಕ್ ಆನೆಸ್ಟ್ಲಿ ನನ್ನ ತಾವು ಕೇಳಿದ್ರೆ 2 ವಿಚಾರ ನಾನು ಹೇಳ್ಬೇಕು ಸರ್. ಒಂದು, ಮಹಾನಗರ ಪಾಲಿಕೆಯಲ್ಲಿ ನಾನ್ ತಿಳ್ಕೊಂಡಿರೋ ಹಂಗೆ ಈ ತರ ದುರ್ಘಟನೆಗಳು ಬಂದಾಗ ಅದನ್ನ ಎದುರಿಸಿ ಕ್ರಮ ತಗೊಳ್ಳೋ ಒಂದು ಆಂತರಿಕ ಸಾಮರ್ಥ್ಯ ಬಹಳ ಕಡಿಮೆ. They don't have the planning and wherewithal to face these situations. Because ನಾನು ಹಿಂದೇನು ತಿಳಿಸಿದ್ದೀನಿ, ಮಹಾನಗರ ಪಾಲಿಕೆ ಆಗ್ಲಿ, BDA ಆಗ್ಲಿ, ವಾಟರ್ ಸಪ್ಲೈ ಬೋರ್ಡ್ ಆಗ್ಲಿ, they are all at the end of the day essentially ad hoc maintenance organizations. ಒಂದು ಕ್ರೈಸಿಸ್ ಇಂದ ಇನ್ನೊಂದು ಕ್ರೈಸಿಸ್ಗೆ ದಾಟ್ಕೊಂಡು ಹೋಗೋ ಸಂಸ್ಥೆಗಳು. ಲಾಂಗ್ ಟರ್ಮ್ ಯೋಚನೆ ಮಾಡೋ ಒಂದು ಸಾಮರ್ಥ್ಯ ನನ್ ಕಂಡಿರೋ ಹಂಗೆ ಇಲ್ಲ. ಆದ್ರೂ ಕೂಡ ಐ ಮಸ್ಟ್ ಕಾಂಪ್ಲಿಮೆಂಟ್ ದಿ ಕಮಿಷನರ್ ಅಂಡ್ ಮೇಯರ್ ಅನಿಲ್ ಕುಮಾರ್ ಮತ್ತೆ ಗೌತಮ್ ಅವರು ಈ ಸತಿ ಅಂತೂ ಪೂರಾ ಬದಲಾವಣೆ ತಂದಿರೋದನ್ನ ನಾನು ಮೆಚ್ಚುತ್ತೀನಿ. ಒಳ್ಳೆ ಒಂದು ಕಂಟ್ರೋಲ್ ರೂಮ್ ಮಾಡಿದ್ರು, ಮುಂಜಾಗ್ರತೆ ವಹಿಸ್ಕೊಂಡು ಈ ಸ್ಕ್ರೀನಿಂಗ್ ಮಾಡೋದಾಗ್ಲಿ, ಮತ್ತೆ ಈ ಕ್ವಾರಂಟೈನ್ ಮಾಡೋದಾಗ್ಲಿ, ಮತ್ತೆ ಈ ರೆಡ್ ಝೋನ್ ಎಲ್ಲ ಡಿಕ್ಲೇರ್ ಮಾಡೋದಾಗ್ಲಿ ಆದಷ್ಟು ಮಾಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಐ ಆಮ್ ಕ್ವೈಟ್ ಇಂಪ್ರೆಸ್ಡ್ ಬೈ ವಾಟ್ ದ BBMP has done. It may not be adequate, it may not be enough considering that we have a population of more than 1 crore, but I think we must compliment the proactive attitude of the commissioner, mayor and others. ಅದು ಒಂದ್ ಕಡೆಯಿಂದ ಆಯ್ತು. ಹೇಗೆ ನೆಲದ ಮೇಲೆ ಅದು ಕಾರ್ಯಗತ ಆಗಿದೆ ಅಂತ ನನಗೆ ಗೊತ್ತಿಲ್ಲ, ತಾವು ಹೇಳ್ಬೇಕು. ತಾವು ಯಂಗ್ಸ್ಟರ್ಸು, ತಾವು ಓಡಾಡ್ತೀರಾ. ಬಟ್ ನಾನು ಇರೋ ಕಡೆ ನಾನು RMB ಸೆಕೆಂಡ್ ಸ್ಟೇಜ್ ಅಲ್ಲಿ ಇರ್ತೀನಿ. ಒಂದಿನ BBMP ಸ್ಟಾಫೇ ಬಂದಿದ್ರು, ನಮ್ಮ ಮನೆಗಳಿಗೆಲ್ಲ ಬಂದ್ಬಿಟ್ಟು ಸರ್ವೆ ಮಾಡಿದ್ರು. ಒಂದು ಯಂಗ್ ಡಾಕ್ಟರ್ ಬಂದಿದ್ದ. ಅಫ್ಕೋರ್ಸ್ ನಾನು ಯಾರು ಅಂತ ಅವ್ನಿಗೆ ಗೊತ್ತಿಲ್ಲ. ನೀವೆಲ್ಲಾದ್ರೂ ಹೋಗಿದ್ರಾ, ಟ್ರಾವೆಲ್ ಮಾಡಿದ್ರಾ, ನಿಮ್ ಟ್ರಾವೆಲ್ ಹಿಸ್ಟ್ರಿ ಏನು, ಅದು ಇದು ಅಂತ ಕೇಳ್ಕೊಂಡು ಒಂದು ಸರ್ವೆ ಮಾಡ್ಕೊಂಡು ಹೋದ. ಸೊ ಈ ತರ ಲೋಕಲ್ ಆಕ್ಷನ್ ಆಗಿದೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಬಟ್ ಒಂದು ಲೀಡರ್ಶಿಪ್ ದೃಷ್ಟಿಯಿಂದ ನಮ್ಮ ಅನಿಲ್ ಆಗ್ಲಿ ಅಥವಾ ಗೌತಮ್ ಅವರಾಗ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ ಅಂತ ತಮ್ಮ ಗಮನಕ್ಕೆ ತರಬೇಕು. ನೀವು ಒಪ್ತಿರೋ ಇಲ್ಲೋ ನಂಗೆ ಗೊತ್ತಿಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಿಕಾಸ್ ನಾನು ಮೈಸೂರು ಮತ್ತೆ ಬ್ಯಾಂಗ್ಳೂರ್ ಇದನ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ದೆ. ಸೊ ಅದ್ರಲ್ಲಿ ಏನಾದ್ರು ಒಂದು ಯುನೀಕ್ ಇನಿಷಿಯೇಟಿವ್ ತಗೊಂಡಿದ್ರೆ ರೆಡ್ಯೂಸ್ ಆಗ್ತಿತ್ತು ಅನ್ನೋದು ನನ್ಗನ್ಸ್ತಿತ್ತು. ಅದಕ್ಕೋಸ್ಕರ ಕೇಳಿದೆ ಸರ್, ನಿಮ್ ವ್ಯೂ ಆಫ್ ಪಾಯಿಂಟ್ ಅಲ್ಲಿ. ಸೊ ಇಫ್ ಐ ಕ್ಯಾನ್ ಆನ್ಸರ್ ಸಮ್ ಆಫ್ ದ್ಯಾಟ್, ಏನು ಅಂತಂದ್ರೆ ಇದಕ್ಕೆ ಈ ತರ ಒಂದು ಕ್ರೈಸಿಸ್ಗೆ ಯಾವುದೋ ಒಂದು ಬ್ಲೂ ಪ್ರಿಂಟ್ ಇನ್ನೂ ತನಕ ಬಂದೇ ಇಲ್ಲ. ಫಾರ್ ಇನ್ಸ್ಟೆನ್ಸ್, ಇದನ್ನ ಹೇಗೆ ಡೀಲ್ ಮಾಡಬೇಕು, ಇದಕ್ಕೆ ಯಾವ ತರ ಫ್ರೇಮ್ ವರ್ಕ್ಸ್ ಬೇಕು ಅನ್ನೋದು ವರ್ಲ್ಡ್ ಅಲ್ಲೇ ಎಲ್ಲೂ ಆಕ್ಚುಲಿ ಇದಕ್ಕೆ ಒಂದು ಐಡಿಯಾ ಅನ್ನೋದಿಲ್ಲ. ಸೊ ಆ ಇದರಲ್ಲಿ ಎಲ್ಲರೂ ಗೊತ್ತಿಲ್ಲದೆ ಇರೋ ಒಂದು ಇದರಲ್ಲೇ ಹೋಗ್ತಾ ಇರೋದ್ರಿಂದ ಐ ಥಿಂಕ್ ಸ್ವಲ್ಪ ಅರ್ಲಿ ಇದು ಟು ಫೈಂಡ್ ಔಟ್ ವೆದರ್ ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ. ಇವನ್ ಮೈಸೂರು ಕೇಸಲ್ಲೂ ಎಲ್ಲ ಓಪನ್ ಆದ್ಮೇಲೆ ಯಾವ ತರ ಸೆಕೆಂಡ್ ವೇವ್ ಅನ್ನೋದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ನಿಮ್ಮ ಆಕ್ಷನ್ಸ್ ಅನ್ನ ಡಿಟರ್ಮಿನ್ ಮಾಡ್ಬೋದೇ ಹೊರತು ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಹೇಳೋ ಸಿಚುವೇಶನ್ ನಾವಿನ್ನೂ ಬಂದಿಲ್ಲ. ಇಸ್ ಮೈ ಅಂಡ್ ಆಲ್ಸೋ ಬೆಂಗಳೂರಿಗೂ ಮತ್ತೆ ಮೈಸೂರಿಗೂ ಕಂಪೇರ್ ಮಾಡಂಗಿಲ್ಲ ನಾವು. ಸ್ವಲ್ಪ ಸ್ಕೇಲ್ ವ್ಯತ್ಯಾಸ ಇದೆ. ಅದೇ ಸ್ಕೇಲ್ ಸ್ವಲ್ಪ ವ್ಯತ್ಯಾಸ ಇದೆ, ಅದೊಂದಿದೆ. ಬಟ್ ಅದೇ ಇಲ್ಲಿ ಗವರ್ನೆನ್ಸ್ ಸ್ಟ್ರಕ್ಚರ್ ಮೇ ಬಿ ಸ್ವಲ್ಪ ಬೆಟರ್ ಗಿಂತ ಇಟ್ಸ್ ಈಸಿಯರ್ ಟು ಇಂಪ್ಲಿಮೆಂಟ್ ಸಮ್ ಥಿಂಗ್ಸ್ ಇನ್ ಸ್ಟೇಟ್ ಇನ್ ಅ ಡಿಸ್ಟ್ರಿಕ್ಟ್ ಲೈಕ್ ಮೈಸೂರು ದ್ಯಾನ್ ಬೆಂಗಳೂರು ಅಂತ ನನಗೆ ಅನ್ಸುತ್ತೆ. ಬಟ್ ದೋಸ್ ಆರ್ ಸಪೋಸಿಷನ್ಸ್ ಓನ್ಲಿ. ಎನಿವೆ ಸರ್, ಥ್ಯಾಂಕ್ ಯು ವೆರಿ ಮಚ್. ನಂಗೆ ಗೊತ್ತು ನಿಮಗೆ ತಡ ಆಗ್ತಾ ಇದೆ ಅಂತ. ಐ ಆಮ್ ವೆರಿ ಹ್ಯಾಪಿ. ಹೇಳಿ, to say a few words, Ganesh. Yeah. What did you think of the points I made and how relevant are they in the context of this B-Clip training? I wanted to speak about that. Raghu, would you like to go first or would you like to go first? Sir, I know from the inception ಇಂದ ಇದ್ದೀರಾ ನೀವು. B-Clip ನ ಕಾನ್ಸೆಪ್ಟ್ ಮಾಡಿದೆ ನೀವು. ಅದ್ರ ಜೊತೆಗೆ ಈ ರೀತಿಯ ಸಿವಿಕ್ ಲೀಡರ್ಸ್ ನ ಟ್ರೈನ್ ಮಾಡಬೇಕು ಅಂತ. ದಿಸ್ ದ 7th batch. You are addressing second time for the batch 7 now. And today, what are the points you have said to us? Leadership ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು surely we will implement. And I mean ನಾವು ಅದನ್ನ ಅಳವಡಿಸಿಕೊಳ್ತೀವಿ. ನಾವು ಅದನ್ನ ಹೇಳಕ್ ಇಷ್ಟಪಡ್ತೀವಿ. ಅಂಡ್ ಮೋರೆವರ್ ಎಥಿಕಲಿ ಲೀಡರ್ಸ್ ಆಗ್ಬೇಕು ಅನ್ನೋದು ನಿಮ್ಮ ಉದ್ದೇಶ. ಶೋರ್ ಅದಕ್ಕೋಸ್ಕರ ನಮ್ಮ ಆ B-Clip ಲೀಡರ್ಸ್ ಆ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂತಾರೆ ಅನ್ನೋ ಭರವಸೆ ನಾನು ಹೇಳ್ಬೋದು ಸರ್.
ಮೂರು ಸಲಹೆ ನನಗೆ ಕೊಡ್ತೀನಿ ಗಣೇಶ್ ಅಂಡ್ ರಘು. ಒಂದು, ಎಥಿಕಲ್ ಇಶ್ಯೂಸ್ ಇನ್ ಲೀಡರ್ಶಿಪ್ ಅಂತ ನೀವು ಕೇಸ್ ಸ್ಟಡಿ ಮಾಡಿಸ್ಬೇಕು. ನೀವು ಆಕ್ಚುಯಲ್ ಆಗಿ ಸೆಷನ್ ಮಾಡಿಸ್ಬೇಕು ಅದ್ರ ಬಗ್ಗೆ, ಸೆನ್ಸಿಟಿವೈಸೇಷನ್ ಸೆಷನ್ ಮಾಡಬೇಕು. Because this whole leadership is not just some dry and arcane stuff on bloody public finance and constitution and all that. Yeah. These are the real sinews of leadership. So one is about ethical issues. Second is about technology. We must equip our young friends about technology issues, especially social media. You've heard of Yuval Noah Harari. Yes, Sapiens. Harari has written a book on the 21st century. 21 lessons. Maybe you should now present it to our B-Clip. Okay. Because then try to bring them into now this kind of a thinking of the future, thinking about technology, very important. And thirdly, social media. Right. What is the USP that this generation has over my generation and others? It is social media. Yes. And if they can utilize social media to communicate their message, their personality, their vision, they are ahead of the race. How? ದಯವಿಟ್ಟು ಮಾಡಿ ಆ ಥರಪ್ಪ. ಖಂಡಿತ we'll definitely take these into account. Okay. Sure, sir. Sure. Thank you. ಒಳ್ಳೆಯದು. Yeah. Sir, thank you. All the best. Yeah. Thanks for addressing this class. ನಮಸ್ಕಾರ.